ನಾರ್ಮಲ್ ಕಮಲ ಅಂದ್ರೆ ಇಲ್ಲಿ ನಾರ್ಮಲ್ ಕಮಲ ಅಲ್ಲ. ಇಲ್ಲಿ ಕಮಲ ಅನ್ನೋದು ಅರ್ಥನೇ ಬೇರೆ ಇದೆ. ಕಮಲ ಅಂದ್ರೆ ಒಂದು ರೀತಿ ಒಂದು ಗಂಡು ಹೂವು ಅಂತ ಇಟ್ಕೊಳ್ಳಿ. ಕಮಲದಲ್ಲಿ ಹೆಣ್ಣು ಗಂಡು ಅಂತಿದೆ. ಓಕೆ, ಕಮಲ ಅಂತಂದ್ರೆ ಗಂಡು ಕಮಲ ಅಂತ ಇಟ್ಕೊಳ್ಳಿ. ಇಲ್ಲಿ ಕೈರವ ಅಂತ ಹೇಳ್ತಾ ಇದ್ದಾರೆ. ಕೈರವ ಅಂತಂದ್ರೆ ಕಮಲ ಮೇಲ್ಗಡೆ ಅರ್ಥದಲ್ಲಿ ನೋಡಿದ್ರೆ. ಆದ್ರೆ ಕೈರವ ಅಂತಂದ್ರೆ ಚೈತನ್ಯ ಮಹಾಪ್ರಭು ಹೇಳೋ ಅರ್ಥದಲ್ಲಿ ಕಮಲಿ. ಕಮಲಿ ಅಂದ್ರೆ ಕಮಲ ಗಂಡು, ಕಮಲಿ ಅಂದ್ರೆ ಹೆಣ್ಣು. ಸೊ ಆ ಥರ ಕುಮುದಿನಿ, ಇದಕ್ಕೆ ನಿಜವಾದ ಅರ್ಥ ಕುಮುದಿನಿ. ಸೊ ನಮ್ಮ ಶಾಸ್ತ್ರದಲ್ಲಿ ಇದಕ್ಕೆ ತುಂಬಾ ಗಂಭೀರವಾಗಿರೋಂಥ ಒಂದು ಸ್ಥಾನ ಇದೆ ತಾವ್ರೇವುಗೆ. ತುಂಬಾ ಕಡೆ ಇದನ್ನ ಹೋಲ್ಕೊಂಡು ಭಗವಂತನ ಏನೇ ವಿಶೇಷ ಆದ್ರೂ ಕೂಡ ಕಮಲಕ್ಕೇನೆ ಹೋಲಿಸ್ತಾರೆ. ಏನೇ ವಿಶೇಷವಾಗಿರೋಂಥ ಅವನ ಅಂಗ ಇರ್ಬೋದು, ಒಂದು ಏನೇ ಬೇರೆ ಬೇರೆ ವಿಶೇಷ, ಅವನ ಕಮಲದ ಮೇಲೆ ನಿಂತಿದ್ದಾನೆ, ಕಮಲ ಅವನ ಮನೆ. ಸೊ ಈ ತರ ವರ್ಣನೆ ಮಾಡಿದ. ಬ್ರಹ್ಮನು ಕೂಡ ಹುಟ್ಟಿದ್ದು ಕಮಲದ ಮೇಲೆ. ಸೊ ಈ ತರ ಬರುತ್ತಲ್ಲ. ಸೊ ಅದರಿಂದ ಇಲ್ಲಿ ಕುಮುದಿನಿ, ಕಮಲಕ್ಕೆ ಮುಖ್ಯವಾಗಿರೋ ಅರ್ಥ ಇಲ್ಲಿ ಕುಮುದಿನಿ. ಕುಮುದಿನಿ ಅಂತಂದ್ರೆ ಹೆಣ್ಣು ಕಮಲ ಅಂತ ಇಟ್ಕೊಳ್ಳಿ. ಸೊ ಈ ಕಮಲಕ್ಕೂ ಕುಮುದಿನಿಗೂ ವ್ಯತ್ಯಾಸ ಇದೆ. ಏನ್ ವ್ಯತ್ಯಾಸ? ಅದೇ ರೀತಿ ಇದು ಪತ್ನಿ. ಕಮುದಿನಿ ಅಂತಂದ್ರೆ ಪತ್ನಿ, ಕಮಲಿ, ಕಮಲ ಗಂಡು, ಕಮಲಿ ಹೆಣ್ಣು, ಇದರ ಪತ್ನಿ ರೂಪದಲ್ಲಿ ನಾವು ತಿಳ್ಕೊಬಹುದು. ಸೊ ಇದನ್ನ ಅದಕ್ಕೆ ಕೈರವ, ಇಲ್ಲಿ ಕಮಲ್ ನೋಡಿ, ಶ್ರೇಯ ಕೈರವ ಚಂದ್ರಿಕಾ ಅಂತ ಹೇಳ್ತಾ ಇದ್ದಾರೆ ಚೇತನ ಮಹಾಪ್ರಭು. ಶ್ರೇಯ ಏನೋ ಕಮಲ ಅಂತ ಹೇಳ್ಬೋದಿತ್ತು, ಇಲ್ಲ ಏನೋ ಒಂದು ಹೆಸರು ಹೇಳ್ಬೋದಿತ್ತು. ಇಲ್ಲಿ ಆದ್ರೆ ಇಲ್ಲಿ ಕೈರವ ಪತ್ನಿ ರೂಪದಲ್ಲಿ, ಕಮಲಿ ಕುಮುದಿನಿ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಏನ್ ವ್ಯತ್ಯಾಸ ಕಮಲಕ್ಕೂ ಕುಮುದಿನಿಗೂ? ಏನ್ ವ್ಯತ್ಯಾಸ ಅಂದ್ರೆ, ಈ ಕಮಲ ಬಂದ್ಬಿಟ್ಟು ಸೂರ್ಯನ ಆಶ್ರಯ ಮಾಡಿರೋದು. ಸೂರ್ಯನ ಕಿರಣ ಬಂದಾಗ ಮಾತ್ರ ಅದು ಹರಳುತ್ತೆ, ಸೂರ್ಯನಿಂದ ಪ್ರಕಾಶ ಹೇಳ್ಕೊಳ್ಳುತ್ತೆ, ಸೂರ್ಯನಿಂದನೇ ಅದು ಬದುಕುತ್ತೆ. ಇದು ಕಮಲದ ವಿಶೇಷತೆ. ಕುಮುದಿನಿದು ವಿಶೇಷತೆ ಏನಂದ್ರೆ ಚಂದ್ರನ ಬೆಳಕನ್ನ ಹೇಳ್ಕೊಳ್ಳೋಂಥದ್ದು, ಚಂದ್ರನ ಬೆಳಕಿಂದ ಬೆಳೆಯುವಂಥದ್ದು. ಚಂದ್ರ ಬಂದಾಗ ಮಾತ್ರ ಅರಳೋದು, ಸೂರ್ಯ ಬಂದಾಗ ಏನ್ ಮಾಡುತ್ತೆ? ಕ್ಲೋಸ್ ಆಗುತ್ತೆ. ಚಂದ್ರ ಬಂದಾಗ ಅರಳುತ್ತೆ. ಸೊ ಈ ತರ ಕುಮುದಿನಿ ಅಂತಂದ್ರೆ ಸೂರ್ಯ ಬಂದಾಗೆ ತೆರ್ಕೊಳ್ಳೋಂಥದ್ದು, ಚಂದ್ರ ಬಂದಾಗ ತೆರ್ಕೊಳ್ಳೋಂಥದ್ದು. ಸೊ ಕುಮುದಿನಿ ಚಂದ್ರನದು ತಂಪಾಗಿರಂತ ಪ್ರಕಾಶನ ಮಾತ್ರ ತಡ್ಕೊಳ್ಳುತ್ತೆ. ಕಮಲ ಸೂರ್ಯನ ಪ್ರಕಾಶನ ತಡ್ಕೊಳ್ಳುತ್ತೆ, ಚಂದ್ರ ಬಂದಾಗ ಅದು ಕ್ಲೋಸ್ ಆಗುತ್ತೆ. ಕುಮುದಿನಿ ಚಂದ್ರ ಬಂದಾಗ ಓಪನ್ ಆಗುತ್ತೆ, ಸೂರ್ಯ ಬಂದಾಗ ಏನಾಗುತ್ತೆ? ಮುಚ್ಕೊಳ್ಳುತ್ತೆ. ಚಂದ್ರ ಬಂದಾಗ ಓಪನ್ ಆಗುತ್ತೆ. ಸೊ ಅಂದ್ರೆ ಪ್ರಕಾಶನ ತಡ್ಕೊಳಕ್ ಆಗೋದಿಲ್ಲ ಈ ಕುಮುದಿನಿಗೆ. ಅದೇ ಕಮಲಕ್ಕೆ ತಡ್ಕೊಬೋದು. ಇದು ವ್ಯತ್ಯಾಸ. ಆಶ್ರಯ ಆಗಿರೋದು ಯಾವುದು? ಚಂದ್ರನ ಆಶ್ರಯ ಕುಮುದಿನಿ, ಕಮಲಕ್ಕೆ ಆಶ್ರಯ ಸೂರ್ಯ. ಓಕೆ, ಇಷ್ಟ ಅರ್ಥ ಮಾಡ್ಕೊಳ್ಳಿ. ಸೊ ಚಂದ್ರ ಬಂದಾಗ ಮಾತ್ರ ಕುಮುದಿನಿ ಅರಳುತ್ತೆ, ಸೂರ್ಯ ಬಂದಾಗ ಕಮಲ ಅರಳುತ್ತೆ ಅಂತ ಇಟ್ಕೊಳ್ಳಿ. ಯಾಕೆ ಇಲ್ಲಿ ಚೈತನ್ಯ ಮಹಾಪ್ರಭು ಕೈರವನ್ಗೆ ಅಂದ್ರೆ ಕುಮುದಿನಿಗೆ ಹೋಲಿಸ್ತಾ ಇದ್ದಾರೆ ಜೀವನ? ಕೈರವದ ವಿಶೇಷತೆ ಏನು? ಯಾಕೆ ಅಂತಂದ್ರೆ, ಇದು ಕುಮುದಿನಿ ಅಂತಂದ್ರೆ ಒಂದು ಹೆಣ್ಣು ಅರ್ಥದಲ್ಲಿ ಹೇಳ್ತಾ ಇರೋದೆ. ನಮ್ಮನ್ನ ಯಾಕೆ ತೆರ್ಕೊಳಿಸಿದೆ? ನಾವು ಪುರುಷ ಅಲ್ಲ, ಪ್ರಕೃತಿಗೆ ಸೇರಿದವರು. ಭಗವಂತನ ಶಕ್ತಿ, ಪ್ರಕೃತಿ. ನಾವು ಜೀವಿಗಳೆಲ್ಲ ನಾವು ಮೇಲ್ನೋಟಕ್ಕೆ ನಾವು ಗಂಡು ತರ ಕಾಣಿಸ್ತಾ ಇರೋದು, ಹೆಣ್ಣು ತರ ಬೇರೆ ಹೋಲಿಕೆ ಇದೆ. ಆದ್ರೆ ಜೀವಿ ಬಂದು ಪ್ರತಿಯೊಂದು ಜೀವನ ಪ್ರಕೃತಿ ಅಂದ್ರೆ ಶಕ್ತಿ, ಭಗವಂತನ ಶಕ್ತಿ ಅಲ್ವಾ. ಸೊ ಪ್ರಕೃತಿ ಅಂತಂದ್ರೆ ಒಂದು ಹೆಣ್ಣು ಇದೆ. ಆಕ್ಚುಲಿ ನೋಡಿದ್ರೆ ಭೋಗ ಅಂತಂದ್ರೆ, ಭೋಗ ಮಾಡೋಂಥ ಒಬ್ಬ ವ್ಯಕ್ತಿ ಅಂತಂದ್ರೆ ಭಗವಂತ, ಇನ್ ಮಿಕ್ಕಿದೆಲ್ಲ ಪ್ರಕೃತಿ. ಸೊ ಆ ರೀತಿ ನೋಡಿದಾಗ ನಮ್ಮನ್ನ ಅದಕ್ಕೆ ಕಲಿಸಿರೋದು ಚೈತನ್ಯ ಮಹಾಪ್ರಭು, ಈ ಕುಮುದಿನಿಗೆ ಹೋಲಿಸಿರೋದು ಮಹಾಪ್ರಭು. ಓಕೆ, ಸೊ ಇದು ಕೈರವ ಸೊ ಈ ಕೈರವ ಚಂದ್ರನ ಬೆಳಕಿಂದ ತುಂಬಾ ಚೆನ್ನಾಗಿ ಅರಳುತ್ತೆ ಅಂತ. ಸೊ ಶ್ರೀಕೃಷ್ಣ ಸಂಕೀರ್ತನ ನಮ್ಮ ಈ ಜೀವ ಅನ್ನೋದು ಇರೋದು. ಹಾಗೆ ಇದು ಕೈರವ ಕುಮುದಿನಿ ಅಂತ. ಶ್ರೇಯ, ಇನ್ನು ನೆಕ್ಸ್ಟ್ ವರ್ಡ್ ಇರೋದು ಶ್ರೇಯ ಕೈರವ ಅಂತಿದೆಯಲ್ಲ. ಶ್ರೇಯ ಅಂದ್ರೆ ಏನು? ಶ್ರೇಯ ಅಂತಂದ್ರೆ ಇಲ್ಲಿ ಮಂಗಳ, ಕಲ್ಯಾಣ, ಅಭ್ಯುದಯ, ನಮ್ದು ಏಳಿಗೆ ಅಂತ. ಯಾವ ತರ ಶ್ರೇಯ ಆಗಂತದ್ದು, ಜೈವಾಗಿರೋದು.
ಶ್ರೇಯ ಶ್ರೇಯ ಭೂಯಿ ಶ್ರೇಯೋ ಅದಕ್ಕೆ ಅರ್ಜುನ ಹೇಳ್ತಾನೆ, ನನಗೆ ನಿಶ್ಚಯವಾಗಿರೋಂಥದ್ದನ್ನ ಹೇಳಿ, ಶ್ರೇಯವಾಗಿರೋಂಥದ್ದನ್ನ ಹೇಳಿ, ಪ್ರೇಯ ಆಗಿರೋ. ಸೊ ಇಲ್ಲಿ ಎರಡು ವರ್ಡ್ ಇದೆ, ಒಂದು ಪ್ರೇಯ, ಒಂದು ಶ್ರೇಯ. ಪ್ರೇಯ ಅಂತಂದ್ರೆ ಇದನ್ನ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಪ್ರೇಯ ಅಂತಂದ್ರೆ ಭೌತಿಕ ಲೋಕದಲ್ಲಿ ಭೌತಿಕ ವಸ್ತುಗಳಿಂದ ಸಿಕ್ಕಂತ ಬೆನಿಫಿಟ್, ಉಪಯೋಗ. ಇದನ್ನ ಪ್ರೇಯ ಅಂತೀವಿ. ಪ್ರೇಯ ಅಂದ್ರೆ ಬೇಗ ಬರೋಂಥದ್ದು, ಬೇಗ ಆಗಂಥದ್ದು, ಬೇಗ ನಮಗೆ ಫಲ ಕೊಡೋಂಥದ್ದು, ತಕ್ಷಣಕ್ಕೆ ಫಲ ಸಿಗ್ಬೇಕು ನಮಗೆ. ನಾವು ಅದರಿಂದ ದುರಾಲೋಚನೆ ಮುಂದಾಲೋಚನೆ ಇಟ್ಕೊಂಡು ಮಾಡೋಂಥದ್ದಲ್ಲ, ತಕ್ಷಣಕ್ಕೆ ನಮಗೆ ಅದರಿಂದ ಫಲ ಬರಬೇಕು. ಸೊ ಇದನ್ನ ಪ್ರೇಯ ಅಂತ ಹೇಳ್ತೀವಿ. ಸಪೋಸ್ ಉದಾಹರಣೆ ಕೊಡೋದಾದ್ರೆ, ಒಂದು ಹುಡುಗ ಓದ್ತಾ ಇರ್ತಾನೆ, ಅವನಿಗೆ ಇನ್ನ ಒಂದು ವಾರದಲ್ಲಿ ಒಂದು 3-4 ದಿನದಲ್ಲಿ ಎಕ್ಸಾಮ್ ಇದೆ ಅಂತಂದ್ರೆ ಅವನ ಫ್ರೆಂಡ್ ಬಂದು ಕರಿತಾನೆ, ಬಾರ ಕ್ರಿಕೆಟ್ ಆಡೋಣ, ಆಟ ಆಡೋಣ ಅಂತ. ಸೊ ಅವಾಗ ಅವನು ಹೋಗ್ಬಿಟ್ಟು ಕ್ರಿಕೆಟ್ ಆಡೋದ್ರಿಂದ ಅವನಿಗೆ ಪ್ರೇಯ ಆಗುತ್ತೆ, ಸ್ವಲ್ಪ ಸಮಯಕ್ಕೆ ಅವನಿಗೆ ಆನಂದ ಸಿಗ್ಬೋದು, ನೆಮ್ಮದಿ ಸಿಗ್ಬೋದು, ಸಂತೋಷ ಆಗ್ಬೋದು. ಅದೇ ದೂರ ಯೋಚನೆ ಮಾಡಿದಾಗ ಏನಾಗುತ್ತೆ, ಅವನಿಗೆ ಅದರಿಂದ ಶ್ರೇಯ ಆಗೋದಿಲ್ಲ, ಒಳ್ಳೇದಾಗಲ್ಲ. ಯಾಕೆಂದ್ರೆ ಎಕ್ಸಾಮಲ್ಲಿ ಅವ್ನಿಗೆ ಓದಿಲ್ಲ ಅಂದ್ರೆ ಪಾಸ್ ಆಗ್ತಾನ, ಇಲ್ವಲ್ಲ. ಅದೇ ತರ ಈ ಶ್ರೇಯ ಅಂತಂದ್ರೆ ತುಂಬಾ, ಅದೇನು ಆಟ ಬಿಟ್ಬಿಟ್ಟು ಓದಿದಿದ್ರೆ ಅವನಿಗೆ ಶ್ರೇಯ ಆಗಿರೋದು. ಸೊ ಶ್ರೇಯ ಅಂತಂದ್ರೆ ತುಂಬಾ ಲಾಂಗ್ ಟೈಮಲ್ಲಿ ಸಿಗುವಂಥದ್ದು, ಅದು ಮುಂದೆ ಶ್ರೇಯ ಅನ್ನೋದು ಅರ್ಥ ಬರುತ್ತೆ. ಈಗ ಪ್ರೇಯದಲ್ಲಿ ನಮ್ಗೆ ಇಮಿಡಿಯೇಟ್ ಅಂತ ಸಿಗೋದು. ಎರಡನೇದು ಶ್ರೇಯ. ಶ್ರೇಯನ ಇಲ್ಲಿ ಡಿಸ್ಕಸ್ ಮಾಡ್ಬೇಕಾಗಿರೋದು ನಾವು. ಶ್ರೇಯ ಅಂದ್ರೆ ನಿಜವಾಗಿ ನೋಡಿದ್ರೆ ಆತ್ಮದ ಕಲ್ಯಾಣ ಬಯಸದೆ ಶ್ರೇಯ. ಅದರಲ್ಲಿ ದೇಹದ ಕಲ್ಯಾಣ, ಅದರಲ್ಲಿ ಪ್ರೇಯದಲ್ಲಿ ಮುಖ್ಯವಾಗಿ ದೇಹದ ಕಲ್ಯಾಣ ಆಗುತ್ತೆ, ಶ್ರೇಯದಲ್ಲಿ ಆತ್ಮದ ಕಲ್ಯಾಣ ಆಗುತ್ತೆ, ಆತ್ಮ ಉದ್ಧಾರ ಆಗಂತ ಸ್ಥಿತಿಗೆ ಬರುತ್ತೆ. ಸೊ ಶ್ರೇಯದಲ್ಲಿ 6 ಅರ್ಥಗಳಿದೆ. ಎಷ್ಟು? 6. ಆತ್ಮದ ಒಂದನೇದು ಶ್ರೇಯದಲ್ಲಿ ಮೊದಲನೇ ಅರ್ಥ ಆತ್ಮದ ಕಲ್ಯಾಣ ಆಗುತ್ತೆ. ಯಾವಾಗ ನಾವು ಶ್ರೇಯ ಬಯಸ್ತೀವೋ ಇದರಿಂದ ಮೊದಲನೇದು ನಮಗೆ ಇದಾಗೋದು ಅರ್ಥ ಏನು ಬರೋದು, ಆತ್ಮದ ಕಲ್ಯಾಣ ಆಗುತ್ತೆ, ನಮ್ಮ ಆತ್ಮದ ಏಳಿಗೆ ಆಗುತ್ತೆ. ಯಾವಾಗ ಶ್ರೇಯ ಆಗಿರೋಂಥ ಕೆಲಸ ಮಾಡ್ತೀವಿ, ಶ್ರೇಯ ಕೆಲಸ ಮಾಡ್ತೀವಿ, ಅವಾಗ ನಮ್ಮ ಆತ್ಮದ್ದು ಏಳಿಗೆ ಆಗುತ್ತೆ, ಆತ್ಮ ಉದ್ಧಾರ ಆಗುತ್ತೆ. ಎಲ್ಲ ಕೆಲಸನೂ ಆತ್ಮದ ಬಗ್ಗೆ ಸಂಬಂಧಪಟ್ಟಂಗೆ ಕೆಲಸ ಆಗ್ತಾ ಇರುತ್ತೆ. ಇದು ನಮ್ಮ ಆತ್ಮ ಇದರಿಂದ ಭಗವಂತ ಧಾಮಕ್ಕೆ ಹೋಗೋವರೆಗೂ ಅದು ಕಲ್ಯಾಣ ಆಗ್ತಾನೆ ಇರುತ್ತೆ. ಸೊ ಇದು ಶ್ರೇಯದಲ್ಲಿ ಆಗುವಂಥದ್ದು. ಮತ್ತೆ ಶ್ರೇಯದಕ್ಕೆ ಇನ್ನೊಂದು ಅರ್ಥ, ಇದು ಭಗವಂತನ ಸೇವೆನ ತಂದ್ಕೊಡುತ್ತೆ. ಶ್ರೇಯನ ಕೆಲಸ, ಶ್ರೇಯದಲ್ಲಿ ಮಾಡಿರೋಂಥ ಕೆಲಸ ಭಗವಂತನ ಸೇವೆನ ತಂದ್ಕೊಡುತ್ತೆ. ಇದು ಭಗವಂತನ ಸೇವೆ ಅಲ್ದಿರ ಬೇರೆ ಏನು ಕೂಡ ನಮಗೆ ತಂದ್ಕೊಡಲ್ಲ. ಸೊ ಅಂದ್ರೆ ಭಗವಂತನ ಸೇವೆ ಅಂತಂದ್ರೆ ನಮಗೆ ಈ ಭೌತಿಕ ಜೀವನದಿಂದ ನಿವಾರಣೆ, ಕಷ್ಟ ನಿವಾರಣೆ ಆಗೋಕ್ಕೋಸ್ಕರ ಭಗವಂತನ ಸೇವೆ ಬೇಕು. ಆ ಭಗವಂತನ ಸೇವೆನ ಶ್ರೇಯ ಕೆಲಸ ತಂದ್ಕೊಡುತ್ತೆ. ಶ್ರೇಯ ಮಾಡೋದ್ರಿಂದ, ಶ್ರೇಯವಾಗಿ ನಾವು ಮಾಡೋದ್ರಿಂದ ಭಗವಂತನ ಸೇವೆನ ತಂದ್ಕೊಡುತ್ತೆ. ಎರಡನೇದು. ಮತ್ತೆ ಜೀವದ ಸ್ವರೂಪ ತಿಳಿಸುತ್ತೆ. ಈ ಭಗವಂತನ ಸೇವೆ ಅಂತಂದ್ರೆ ನಮ್ಮ ಸ್ವರೂಪ ಏನು, ನಮ್ಮ ಸ್ವರೂಪ ಬಂದ್ಬಿಟ್ಟು ಭಗವಂತನ ದಾಸ. ಈ ದಾಸತ್ವನ ನಮ್ಗೆ ಸೇವೆಯಿಂದ ತಿಳಿಸ್ಕೊಡುತ್ತೆ ಶ್ರೇಯ ಕೆಲಸ. ಓಕೆ. ಮೂರನೇದು, ಹೃದಯದಲ್ಲಿ ಭಗವಂತನ ಕಡೆ ಆಕರ್ಷಿತ ಆಗುತ್ತಾನೆ ಯಾವಾಗ ಶ್ರೇಯ ಕೆಲಸ. ಶ್ರೇಯದಲ್ಲಿ ಇನ್ನೊಂದು ಅರ್ಥ ಏನು, ಆ ವ್ಯಕ್ತಿ ಶ್ರೇಯ ಮಾಡೋಂಥ ಕೆಲಸ, ಶ್ರೇಯ ಇದು ಮಾಡೋಂಥ ಕೆಲಸ ಹೃದಯದಲ್ಲಿ, ಅವನ ಹೃದಯದಲ್ಲಿ ಏನಾಗುತ್ತೆ, ಭಗವಂತನ ಕಡೆ ಆಕರ್ಷಣೆ ಆಗುತ್ತೆ ಆ ಕೆಲಸದಿಂದ. ಏನಿಷ್ಟಣೆ ಈ ಶ್ರೇಯ ಕೆಲಸ. ಯಾವ್ದು ಆಕರ್ಷಣೆ ಆಗುತ್ತೆ, ನಮ್ಮ ದೇಹನೂ ಆಗುತ್ತೆ, ಆತ್ಮದ್ದು ಸಂಬಂಧದ ಹೃದಯದಲ್ಲಿ ಭಗವಂತನ ಕಡೆ ಆಕರ್ಷಿತ ಆಗ್ತೀವಿ. ಇದು ಮೂರನೇದು. ನಾಲ್ಕನೇದು, ಭಗವಂತನ ಕಡೆ ಪ್ರೇಮ ಬೆಳೆಯುತ್ತೆ. ಆಕರ್ಷಣೆ ಆಗ್ತೀವಿ, ಆಕರ್ಷಣೆಯಿಂದ ಏನೋ ಒಂದು ಬೆಳಿಬೇಕಲ್ವಾ, ಏನಾಗುತ್ತೆ, ನಮಗೆ ಭಗವಂತನ ಬಗ್ಗೆ ಪ್ರೇಮ ಉಡುತ್ತೆ ಶ್ರೇಯ ಕೆಲಸ ಮಾಡೋದ್ರಿಂದ. ಭಗವಂತನ ಬಗ್ಗೆ ಪ್ರೇಮ ಬೆಳೆದು ನಮಗೆ ಆ ಪ್ರೇಮ ಏನಾಗುತ್ತೆ, ನಮ್ಮನ್ನ ಈ ಭೌತಿಕ ಪ್ರಪಂಚದ ಬಿಡುಗಡೆ ಆಗೋ ಥರ ಮಾಡುತ್ತೆ. ಪ್ರೇಮ ಬೆಳೆಯುತ್ತೆ ಭಗವಂತನ ಬಗ್ಗೆ. ಮತ್ತೆ ಭಗವಂತನ ಬಗ್ಗೆ ನಿಷ್ಠಾ ರುಚಿ. ಈ ಪ್ರೇಮದಿಂದ ಇವು ಕೆಳಗಡೆ ಇರೋದಾದ್ರೂ ಕೂಡ ಭಗವಂತನಲ್ಲಿ ತುಂಬಾ ನಿಷ್ಠವಂತ ಆಗಿರೋಂಥದ್ದು. ಇದು ಪ್ರೇಮಕ್ಕಿಂತ ಮುಂಚೆ ಬರ್ಬೇಕಂತ ಪಾಯಿಂಟು. ನಿಷ್ಠೆ ಮತ್ತೆ ರುಚಿ ಬೆಳೆಯುತ್ತೆ. ಏನು ಆದೋ ಶ್ರದ್ಧಾ ಅಂತ ಶ್ಲೋಕ ಇದೆಯಾ, ಆ ಶ್ಲೋಕದ ಅರ್ಥನೇ ನಮ್ದು ಶ್ರೇಯದ ಕೆಲಸ. ಭಗವಂತನ ಬಗ್ಗೆ ನಮ್ಗೇನು ದೃಢ ನಿಷ್ಠೆ ಬರುತ್ತೆ, ಮತ್ತೆ ಅವನ ಬಗ್ಗೆ ರುಚಿ ಬರುತ್ತೆ, ರುಚಿನ ಪಡಿತೀವಿ. ಅಂದ್ರೆ ಯಾವಾಗ್ಲೂ ಆ ಟೇಸ್ಟ್ನ ನಾವು ಕಳ್ಕೊಳ್ಳಲ್ಲ. ಭಗವಂತ ಬೇಕು ಅನ್ನೋ ಟೇಸ್ಟ್ನ ನಾವು ಕಳ್ಕೊಳ್ಳಲ್ಲ. ಸೊ ಎಲ್ಲ ಇದ್ರಲ್ಲೂ ಕೂಡ ಶುಭನೇ ಆಗತ್ತೆ.
ಇದರಲ್ಲಿ ಹಿಂದೆಗಡೆ ನೋಡಿದ್ವಿ ಕ್ಲೇಶಾಗ್ನಿ ಸುಬದ ಅಂತ ಬಂತಲ್ಲ. ಸೊ ಪ್ರತಿಯೊಂದು ಕೂಡ ನಮಗೆ ಇದು 6 ಕಾಣುವಂತ ಮುಖ್ಯ ಅರ್ಥಗಳು. ಸೊ ಇದನ್ನ ಇಲ್ಲಿ ಶುಭದ ಅಂತಂದ್ರೂ ಕೂಡ ಕೆಲವೊಂದು ಪಾಯಿಂಟ್ಗಳಿದೆ. ಶುಭ ಅಂದ್ರೆ ಬೇರೆ ಜೀವಿಗಳಿಗೆ ಶುಭ ಮಾಡೋಂಥದ್ದು. ಬೇರೆ ಶುಭದ ಒಬ್ಬ ವ್ಯಕ್ತಿ ಶುಭದ ಅಂತಂದ್ರೆ ಬೇರೆ ಜೀವಿಗಳನ್ನು ಕೂಡ ಇವನು ಏನು ಶುಭ ಮಾಡ್ತಾನೆ. ಅಂದ್ರೆ ಅವನಿಗೂ ಅದಕ್ಕೂ ಕೂಡ ಇವನು ಆಶ್ರಯ ಕೊಡ್ತಾನೆ. ಮತ್ತೆ ಸಮಸ್ತ ಪ್ರಾಣಿಗಳಿಗೂ ಅನುರಾಗ ಹುಟ್ಟುತ್ತೆ. ಸಮಸ್ತ ಪ್ರಾಣಿಗಳಲ್ಲಿ ಇವನಿಗೆ ಅನುರಾಗ ಬರುತ್ತೆ. ಶುಭದ ಅಂತಂದ್ರೆ ಏನು, ಯಾವುದು ಶುಭದ ಕಾರ್ಯ ಅಂತಂದ್ರೆ ಪ್ರತಿಯೊಂದು ಪ್ರಾಣಿ ಬಗ್ಗೆನೂ ಕೂಡ ಅವನಿಗೆ ಅನುರಾಗ, ಪ್ರತಿ ಪ್ರಾಣಿ ಬಗ್ಗೆನೂ ಅನುಕಂಪ ಬರುತ್ತೆ ಶುಭದ ಕೆಲಸ ಮಾಡೋನಿಗೆ. ಮತ್ತೆ ದಯೆ, ಪ್ರತಿಯೊಬ್ಬರ ಮೇಲೆ ನಮಗೆ ಕೆಲಸ ಮಾಡ್ತಾರೆ. ಮತ್ತೆ ದುಃಖ ಪ್ರಾಪ್ತಿ ಪ್ರಾಪ್ತಿ ಆಗುತ್ತೆ. ಸುಖ ಪ್ರಾಪ್ತಿ ಆಗುತ್ತೆ, ದುಃಖ ಹೋಗುತ್ತೆ, ಸುಖ ಪ್ರಾಪ್ತಿ ಆಗುತ್ತೆ. ಅದು ಈ ಶುಭದ ಕಾರ್ಯದಿಂದ. ಸೊ ಈ ತರ ಯಾರು ಆತ್ಮದ ಶ್ರೇಯದ ಲಕ್ಷಣ ಮಾಡಿ ಅವನೇನ್ ಮಾಡ ಈ ತಾವ್ರೇವಿ ಕಮಲ ಅನ್ನೋದು ಇದರಿಂದ ಸಂಕೀರ್ತನೆ ಮಾಡಿ ಏನ್ ಮಾಡ್ತಾನೆ, ಅದು ಅದಕ್ಕೇನ್ ಆಗ್ಬೇಕೋ ಅದನ್ನ ವಿತರಣೆ ಮಾಡ್ತಾನೆ. ಅಂದ್ರೆ ಸಂಕೀರ್ತನದಿಂದ ಈ ನಮ್ಮ ಹೃದಯದಲ್ಲಿ ಅಂತ ನಮ್ಮ ಹೃದಯ ಕಮಲಕ್ಕೆ ಹೋಲಿಸಿದಾರಲ್ಲ, ಶ್ರೇಯ ಕಮಲ ಅಂತ ಕೆಲಸ ಕೃಷ್ಣ ಸಂಕೀರ್ತನದಿಂದ ಪಾಯಿಂಟ್ ಮತ್ತೆ ಶುಭದ ಪ್ರತಿಯೊಂದು ಕಾರ್ಯದಲ್ಲಿ ಅವನಿಗೆ ಒಳ್ಳೇದಾಗುತ್ತೆ. ಸೊ ಈ ತರ ಆದಾಗ ಈ ತರ ಯಾವುದರಿಂದ ಆಗುತ್ತೆ, ಶ್ರೀಕೃಷ್ಣ ಸಂಕೀರ್ತನ ಅನ್ನೋ ಚಂದ್ರನ ಬೆಳಕು ಬಿದ್ದಾಗ. ಸೊ ಇದನ್ನ ಚಂದ್ರನ್ಗೆ ಯಾಕೆ ಹೋಲಿಸಿದ್ದಾರೆ ಲಾಸ್ಟ್? ಓಕೆ, ಸೊ ಶ್ರೇಯ ಆಯ್ತು, ಕೈರವ ಆಯ್ತು, ಈಗ ಚಂದ್ರ. ಇದನ್ನ ಆಕ್ಚುಲಿ ಕಮಲ ಅಂತ ಹೇಳ್ಬಿಟ್ಟು ಸೂರ್ಯ ಅಂತ ಹೇಳ್ಬೋದಿತ್ತು. ಆದ್ರೆ ಇಲ್ಲಿ ಚೈತನ್ಯ ಮಹಾಪ್ರಭು ಕೈರವ ಅಂತ ಹೇಳ್ತಾ ಇದಾರೆ, ಹೋಲಿಸಿದ್ದಾರೆ, ಹೆಣ್ಣು ಒಂದು ಇದಕ್ಕೆ ಹೋಲಿಸಿದ್ದಾರೆ, ಕುಮುದಿನಿಗೆ ಹೋಲಿಸಿದ್ದಾರೆ. ಅಲ್ಲ ಅಮ್ಮ ಒಂದು ತಟ್ಟೆ ಇಲ್ಲಿ ಹಾಕು, ತಟ್ಟೆಗೆ ಹಾಕು. ಚಂದ್ರನ ಬೆಳಕಲ್ಲಿ ಈ ಕುಮುದಿನಿ ಅನ್ನೋದು ಅರಳತ್ತೆ ಹೊರತು ಕಮಲ ಅರಳಲ್ಲ. ಸೊ ಅದರಿಂದ ಈ ಚಂದ್ರನ ಬೆಳಕು ತಂಪು ಪ್ರಕಾಶ ಇರುತ್ತೆ, ಇಲ್ದೇ ಇರೋಂಥದ್ದು, ಮತ್ತೆ ಕೋಮಲವಾಗಿರೋಂಥದ್ದು, ಹೃದಯಕ್ಕೆ ತಂಪು ಕೊಡೋಂಥದ್ದು. ಒಂದು ಜೀವಿಗೆ ಬೇಕಾಗಿರೋದೇನೋ ಸೂರ್ಯನ ಬೆಳಕಿನ ಥರ ಪ್ರಕಾಶ ಅಲ್ಲ, ಚಂದ್ರನ ಬೆಳಕಿನ ಥರ ಕೋಮಲವಾಗಿರೋದು, ಶಾಂತವಾಗಿರೋದು ಪ್ರಕಾಶ ಬೇಕಾಗಿರೋದು. ಅದಕ್ಕೆ ಇದನ್ನ ಚಂದ್ರನಿಗೆ ಹೋಲಿಸಿದ್ದಾರೆ. ಮತ್ತೆ ಕುಮುದಿನಿ, ಕಮಲ ಅಂತಂದ್ರೆ ಕುಮುದಿನಿಗೆ ಹೋಲಿಸಿದ್ದಾರೆ. ಕೈರವ ಅನ್ನೋದು ಕುಮುದಿನಿಗೆ ಹೋಲಿಸಿದ್ದಾರೆ, ಅಂದ್ರೆ ಹೆಣ್ಣು ಜೀವಿಗೆ ಹೋಲಿಸಿದ್ದಾರೆ. ಸೊ ಅಂದ್ರೆ ಈ ನಾವು ಜೀವಿ ಅನ್ನೋದು ತುಂಬಾ ಮೃದುವಾಗಿರೋದು, ಕೋಮಲವಾಗಿರೋದು, ಅದಕ್ಕೆ ಶಾಂತವಾಗಿರೋಂಥ ಇದು ಬೇಕು, ಭಗವಂತಂದು ಪ್ರೀತಿ ಅನ್ನೋದು ಬೇಕು. ಸೊ ಅದಕ್ಕೆ ಇದನ್ನ ಚಂದ್ರನ ಬೆಳಕಿಗೆ ಹೋಲಿಸಿದ್ದಾರೆ. ಸೊ ಸೂರ್ಯ ಅಂತಂದ್ರೆ ತುಂಬಾ ಪ್ರಕಾಶವಾಗಿರುತ್ತೆ. ಸೊ ಅದು ಯಾವಾಗ ಆ ಪ್ರಕಾಶತೆ ತುಂಬಾ ಪ್ರಕಾರದಲ್ಲಿ ಏನಾಗುತ್ತೆ, ಈ ಕುಮುದಿನಿ ಅನ್ನೋದು ಬಾಡೋಗುವಂಥ ಚಾನ್ಸ್ ಇದೆ. ಆದರೆ ಚಂದ್ರನ ಬೆಳಕಲ್ಲಿ ಅದು ಬಾಡೋಗುತ್ತೆ. ನೋಡಿ, ಈವನ್ ತುಂಬಾ ಬಿಸಿಲಿದ್ದಾಗ ಈ ಕಮಲನೂ ಒಣಗೋಗುತ್ತೆ, ನೀರಲ್ಲಿ ಇದ್ರೂ ಕೂಡ ಕಮಲನೇ ಒಣಗೋಗ್ಬಿಡುತ್ತೆ ಸೂರ್ಯನ ಪ್ರಕಾಶ ಇದ್ದಾಗ. ಅದೇ ಸೂರ್ಯನ ಬೆಳಕು ಎಷ್ಟೇ ಪ್ರಕಾರವಾಗಿ ಬಂದರೂ ಕೂಡ ಈ ಕುಮುದಿನಿ ಅನ್ನೋದು ಬಾಡೋದೇ ಇಲ್ಲ, ಒಣಗೋದೇ ಇಲ್ಲ.
ಆದರೆ ಆ ಕಮಲ ಅನ್ನೋದು, ಕಮಲಕ್ಕೆ ಸೂರ್ಯನ ಜೊತೆ ನಂಟು. ಆ ಕಮಲನೂ ಕೂಡ ತುಂಬ ಪ್ರಕಾರವಾಗಿರುವಂಥ ಬಿಸಿಲು ಬಂದಾಗ ಒಣಗೋಗುತ್ತೆ, ಬಾಡೋಗುತ್ತೆ, ಬಾಡ್ದಂಗೆ ಆಗುತ್ತೆ. ಸೊ ಬೇಸಿಗೆಲೆಲ್ಲ ನೋಡ್ಬೋದು ನಾವು, ತುಂಬ ಬೇಸಿಗೆ ಇದ್ದಾಗ ನೀರೊಳಗಡೆ ಇರುತ್ತದು, ಆದರೂ ಕೂಡ ಈ ಕಮಲ ನಾವು ಸ್ವಲ್ಪ ಬಾಡ್ಕತ್ತದ. ನೀವು ಈ ಕುಮುದ ನೀರನ್ನ ನೋಡೇ ಇಲ್ಲ ಆ್ಯಕ್ಚುಲಿ. ನಾವು ಎಲ್ಲ ನಾವು ನೋಡಿರೋವೆಲ್ಲ ಕಮಲ ಅನ್ನೋದು ಬರೀ ಸೂರ್ಯನ ಬೆಳಕಿಗೆ ಮತ್ತು ಇದ್ರ ಬೆಳಕಿಗೆ ಆಳಿರೋ. ಈ ಕುಮುದಿನಿಂದ ಸ್ಪೆಷಲ್, ಅದು ತುಂಬ ಸ್ಪೆಷಲ್ ಆಗಿರೋಂಥದ್ದು. ಅದು ನಮ್ಗೆ ಜಾಸ್ತಿ ಏನು ನೋಡೋಕ್ಕೆ ಸಿಗಲ್ಲ. ಸೊ ಅದು ಚಂದ್ರನ್ಗೆ ಅರಳುವಂಥದ್ದು, ಅದಕ್ಕೆ ಇದನ್ನ ಚಂದ್ರನ್ಗೆ ಹೋಲಿಸಿದ್ದಾರೆ. ನಾವು ನಮ್ಮ ಜೀವ ಯಾವ ಥರ ತುಂಬ ಮೃದು, ನಮ್ಮ ಭಗವಂತನ ಕಡೆ ಇದು ಮಾಡ್ಬೇಕಾದ್ರೆ ತುಂಬ ಶಾಂತ ಆಗಬೇಕು ನಾವು. ಸೊ ಅದಕ್ಕೆ ಚಂದ್ರನ ಬೆಳಕೇ ಬೇಕು ಇದಕ್ಕೆ, ಆ ಥರದ್ದೇ ಬೆಳಗ್ಬೇಕು. ಅಂದರೆ ಈ ಸಂಕೀರ್ತನೆ ಅನ್ನೋದು ಏನು, ಚಂದ್ರನ ಬೆಳಕಿದ್ದಂಗೆ. ಸೊ ಜೀವಿಗೆ ಯಾವಾಗ ಈ ಸಂಕೀರ್ತನೆಯನ್ನು ಚಂದ್ರನ ಬೆಳಕು ನಮ್ಮ ಮೇಲೆ ಬೀಳುತ್ತೋ ಇದು ತುಂಬ ಪ್ರಫುಲ್ಲವಾಗಿ ಏನಾಗುತ್ತೆ, ಇದು ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ, ನಮ್ಮದು ಜೀವದ್ದು ಪ್ರಜ್ಞೆ. ಸೊ ಈ ಸೂರ್ಯನ ಬೆಳಕು ಯಾವ ಥರ ಅಂದರೆ ಪ್ರಾಪ್ತಿ ಇನ್ನು ಬೇರೆ ಮಾರ್ಗದಿಂದ, ಬೇರೆ ಅನ್ಯ ಮಾರ್ಗದಿಂದ ಪ್ರಾಪ್ತಿ ಪಡಿತೀವಲ್ಲ, ಅದು ಸೂರ್ಯನ ಥರ ಕಾಂತಿ. ಸಂಕೀರ್ತನೆಯಿಂದ ಪಡೆಯುವಂಥ ಪ್ರಾಪ್ತಿ, ನಾವೇನು ಪ್ರಾಪ್ತಿ ಪಡಿತಾ ಇದ್ವಿ ನಾವು ಸಂಕೀರ್ತನೆಯಿಂದ, ಆ ಪ್ರಾಪ್ತಿ ಅಂದರೆ ಚಂದ್ರನ ಪ್ರಕಾಶ ಇದ್ದಂಗೆ. ಅಂದರೆ ಕೋಮಲವಾಗಿರೋದು, ಮೃದುವಾಗಿರೋದು, ಶಾಂತವಾಗಿರೋದು, ಒಂಥರ ಕೂಲ್ ಸೆನ್ಸೇಷನ್ ಕೊಡೋದು. ಆದರೆ ಸೂರ್ಯನ ಬೆಳಕಿಂದ ಏನಂದ್ರೆ ಪ್ರಖರತೆ ಜಾಸ್ತಿ. ಬೇರೆ ಅನ್ಯ ಮಾರ್ಗ, ನಾವು ಪ್ರಾಪ್ತಿಗೋಸ್ಕರ, ನಮ್ಮ ಏಳಿಗೆಗೋಸ್ಕರ, ನಮ್ಮ ಭಗವಂತಂದು ಪಯಣಕ್ಕೋಸ್ಕರ ಸೂರ್ಯನ ಬಳಸ್ಕೊಂಡ್ರೆ, ಸೂರ್ಯನ ಥರ ಪ್ರಕಾಶನ ಬೆಳೆಸ್ಕೊಂಡ್ರೆ, ಅಂದರೆ ಅನ್ಯ ಮಾರ್ಗನ ಬೆಳೆಸ್ಕೊಂಡ್ರೆ, ಬೇರೆ ಬೇರೆ ಮಾರ್ಗ ಯಾವುದು ಅಂತಂದರೆ ಅಷ್ಟಾಂಗ ಇರ್ಬೋದು, ಧ್ಯಾನ ಇರ್ಬೋದು, ಮತ್ತು ಧ್ಯಾನ ಇರ್ಬೋದು, ಹೋಮ ಯಜ್ಞಗಳು, ವಾಮನಗಳು ಇರ್ಬೋದು, ಈ ಥರ ಇದನ್ನ ಬಳಸ್ಕೊಂಡ್ರೆ ಅಲ್ಲಿ ಸೂರ್ಯನ ಥರ ಕಾಂತಿ ಜಾಸ್ತಿ, ಪ್ರಕಾಶ ಜಾಸ್ತಿ, ನಾವು ಬಾಡೋಗೋ ಚಾನ್ಸು ಜಾಸ್ತಿ ಇರುತ್ತೆ. ಅಂದರೆ ಚಂದ್ರನ ಬೆಳಕಿಗೆ ನಾವು ಆನಂದ ಮಾರ್ಗ ನಮ್ಮದು ಇದ್ರ ಕಡೆ ಹೋಗುತ್ತೆ ಅನ್ನೋದಕ್ಕೆ ಇದನ್ನು ಚಂದ್ರನ್ಗೊಳಿಸಿದ್ದಾರೆ. ಇನ್ನೊಂದು ಕೆಲವೊಂದು ಪಾಯಿಂಟ್ಗಳಿದೆ, ಅದನ್ನು ನಾಳೆ ನೋಡೋಣ. ಸೊ ಫೈನಲ್ ಟಚ್ಚು ಇದಕ್ಕೆ ಶ್ರೇಯ ಕೈರವಕ್ಕೆ ನಾಳೆನೇ ಸಿಗೋದು. ಇನ್ನೊಂದಿದೆ ಅದನ್ನು, ಸೊ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ. ಸೊ ಶ್ರೀಕೃಷ್ಣ ಸಂಕೀರ್ತನೆ ಯಾವ ಥರ ನಮ್ಮದು ಶ್ರೇಯನ ಕೊಡುತ್ತೆ, ನಮಗೆ ಕೈರವನ ಕುಮುದಿನಿಯನ್ನ ತಾವರೆ ಹೂಗೆ ಚಂದ್ರನ ಥರ ಬೆಳಕನ್ನು ಕೊಡೋಂಥದ್ದೇ ಜೀವಿಗೆ ಈ ಶ್ರೀಕೃಷ್ಣ ಸಂಕೀರ್ತನ. ಯಾವ ರೀತಿ ಇಲ್ಲಿ ಉಪಮ ಇರೋದು ಬರೀ ಇಷ್ಟೇ ಇರೋದು, ಶ್ರೇಯ ಕೈರವ ಚಂದ್ರಿಕಾ ವಿತರಣ. ಅಂದರೆ ಇಲ್ಲಿ ಮೂರು ಕೂಡ ಉಪಮಾನದ ಬಗ್ಗೆ ಇರೋದು. ಶ್ರೇಯ ಆಗುತ್ತೆ ಯಾವುದಕ್ಕೆ, ಕೈರವಕ್ಕೆ, ತಾವರೆ ಕುಮುದಿನಿಗೆ, ಅದು ಚಂದ್ರನ ಬೆಳಕು ಅದ್ರ ಮೇಲೆ ವಿತರಣೆ ಆದಾಗ, ಪಸರಿಸಿದಾಗ, ಅದು ಬಿದ್ದಾಗ ಈ ಕೈರವ ಕುಮುದಿನಿಗೆ ಶ್ರೇಯ ಆಗುತ್ತೆ. ಅದೇ ರೀತಿ ನಮ್ಮ ಜೀವನ ಕೈರವ ಕುಮುದಿನಿಗೆ, ತಾವರೆಗೆ ಚಂದ್ರನ ಬೆಳಕು ಬಿದ್ದಾಗ, ಚಂದ್ರ ಅಂದರೆ ಚಂದ್ರನ ಥರ ಇರೋಂಥ ಶ್ರೀಕೃಷ್ಣ ಸಂಕೀರ್ತನೆ ಬಿದ್ದಾಗ ನಮಗೆ ಶ್ರೇಯ ಆಗುತ್ತೆ. ಶ್ರೇಯ ಅಂದರೆ ಅರ್ಥ ಕೇಳಿದ್ವಿ, 6 ಅರ್ಥ ಏನು, ಅದು ಭಗವಂತನ ಕಡೆ ಆಕರ್ಷಣೆ ಆಗುತ್ತೆ, ಮತ್ತು ನಮಗೆ ಆತ್ಮದ ಕಲ್ಯಾಣ ಆಗುತ್ತೆ, ಭಗವಂತನ ಸೇವೆನ ಕೊಡುತ್ತೆ, ಭಗವಂತನ ಕಡೆ ಪ್ರೇಮ ಬೆಳೆಯುತ್ತೆ, ನಿಷ್ಠಾ ರುಚಿ ಬೆಳೆಸುತ್ತೆ, ಶುಭದ ಆಗುತ್ತೆ. ಇಷ್ಟು ಆದಾಗ ಭಗವಂತನ ಧಾಮ ಗ್ಯಾರಂಟಿ. ಸೊ ಇದು ನಮಗೆ ಆಗಂತ ಶ್ರೇಯ ಯಾವುದರಿಂದ, ಶ್ರೀಕೃಷ್ಣ ಸಂಕೀರ್ತನದಿಂದ. ಸೊ ಇನ್ನೊಂದು ಕೆಲವೊಂದು ಪಾಯಿಂಟ್ಗಳಿದೆ, ನಾನು ನೋಟ್ ಮಾಡಲಿಲ್ಲ, ನಾಳೆ ಹೇಳ್ತೇನೆ. ಓಕೆ, ಇದು ಶ್ರೀಕೃಷ್ಣ ಸಂಕೀರ್ತನದಿಂದ ಆಗಂತ 3ನೇ ಪಾಯಿಂಟ್ದು ಲಕ್ಷಣ. ಓಕೆ, ಇವತ್ತು ಶ್ಲೋಕ 11, ಶ್ರೀಮದ್ ಭಾಗವತಂ ಶ್ಲೋಕ 11 ಇದೆ. ಶ್ಲೋಕ ಓದ್ತೀನಿ ಒಂದ್ಸರಿ. ವದಂತಿ ತತ್ತತ್ವವಿದ ತತ್ವಂ ಯಜ್ಞಾನ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದಯತೆ. ತುಂಬ ಮುಖ್ಯವಾಗಿರೋ ಶ್ಲೋಕ, ಪ್ರಭುಪಾದ ತುಂಬ ಕೋಟ್ ಮಾಡ್ತಾರೆ ಇದನ್ನು. ಅನುವಾದ: ಪರಾತ್ಪರ ಸತ್ಯವನ್ನು ತಿಳಿದ ವಿದ್ವಾಂಸರಾದ ಅಲೌಕಿಕವಾದಿಗಳು ಈ ಅದ್ವಿತೀಯ ತತ್ವವನ್ನು ನಿರಾಕಾರ ಬ್ರಹ್ಮ, ಪರಮಾತ್ಮ ಅಥವಾ ಭಗವಾನ್ ಎಂದು ಕರೆಯುತ್ತಾರೆ. ಸೊ ಪರಾತ್ಪರ ಸತ್ಯನ ತಿಳ್ಕೊಂಡಿರುವಂಥ ವಿದ್ವಾಂಸರು ಯಾರು? ಎಲ್ಲ ಈ ಪರಾತ್ಪರ ಸತ್ಯ ಅಂತಂದ್ರೆ ಭಗವಂತ ಕೃಷ್ಣ. ಕೊನೆ ಅಂತಿಮ ರೂಪ ಅಂತಂದ್ರೆ ಪರಾತ್ಪರ ಸತ್ಯ. ಕೊನೆ ಸತ್ಯ ಏನಂತಂದ್ರೆ ಅದು ಕೃಷ್ಣ, ಭಗವಂತ, ದೇವೋತ್ತಮ ಪರಮ ಪುರುಷ. ಇವನ್ನ ತಿಳ್ಕೊಂಡಿರುವಂಥ ವಿದ್ವಾಂಸರು, ಅಲೌಕಿಕವಾದಿಗಳು, ಎಲ್ಲಾನು ತಿಳ್ಕೊಂಡು ಅಲೌಕಿಕವಾಗಿ ತಿಳ್ಕೊಂಡಿಂಥವ್ರು ವಿದ್ವಾಂಸರು. ಈ ತತ್ವನ ಹಿಂದೆಗಡೆ ತತ್ವ ಹೇಳಿದ್ವಿ, ಏನು? ಪರಮ ಸತ್ಯ,
ನಮ್ಮದು ಪರಮ ಸತ್ಯದ ಮುಟ್ಟದೆ ನಮ್ಮ ಗುರಿ ಆಗಬೇಕು, ಜೀವನದ ಗುರಿ ಆಗಬೇಕು, ಅದನ್ನು ಬಿಟ್ಟು ಬೇರೆ ಏನು ಬಯಸಬಾರ್ದು ಅಂತ ಪರಮ ಸತ್ಯ ವಿಚಾರ ಬಂತು. ಸೊ ಈ ಪರಮ ಸತ್ಯ ಯಾವ ಥರ ಇರುತ್ತೆ ಅಂತ ಇವಾಗ ಹೇಳ್ತಾ ಇದ್ದಾರೆ. ಪರಮ ಸತ್ಯ ಅಂದ್ರೆ ಏನು, ಪರಮ ಸತ್ಯ ಯಾವ ಥರ ಇರುತ್ತೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು. ಏನೋ ಪರಮ ಸತ್ಯ ಯಾವ ಥರ ಇದೆ, 3 ಅವಸ್ಥೆಯಲ್ಲಿ ನಮಗೆ ಇದು ಕೊಡುತ್ತೆ. ಅದ್ವಿತೀಯ ನಿರಾಕಾರ ಬ್ರಹ್ಮ ಮೊದಲನೇದು ಸ್ಟೆಪ್, 2ನೇದು ಪರಮಾತ್ಮ, 3ನೇದು ಭಗವಾನ್. ಸೊ ಇದನ್ನು ಪ್ರಭುಪಾದ ಮುಂದೆ ವರ್ಣನೆ ಮಾಡ್ತಾರೆ. ಸೊ ಈ 3 ರೀತಿ ಭಗವಂತಂದು ನಮ್ಮದು ಸ್ಟೆಪ್ ಅಂದರೆ ಭಗವಂತನ ತಲುಪಕ್ಕೆ 3 ಕಡೆಯಿಂದ 3 ಸ್ಟೆಪ್ಪಿಂದ ನಾವು ತಲುಪೋದು. ಮೊದಲನೇದು ನಿರಾಕಾರ ಬ್ರಹ್ಮ, ಭಗವಂತ ನಿರಾಕಾರ ರೂಪದಲ್ಲಿ ಪ್ರತಿಯೊಂದು ಕಡೆ ಇದ್ದಾನೆ. 2ನೇದು ಪರಮಾತ್ಮ, ಸೊ ಪ್ರತಿಯೊಂದು ರೂಪದಲ್ಲೂ ಪರಮಾತ್ಮನಾಗಿದ್ದಾನೆ. 3ನೇದು ಸ್ವಯಂ ಭಗವಂತನ ಧಾಮದಲ್ಲಿ ಇದ್ದಾನೆ. ಓಕೆ, ಇದು ಯಾವ ಥರ ಅಂದ್ಬಿಟ್ಟು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಪ್ರಭುಪಾದ. ಅವ್ರದ್ದು ಪರ್ಪೋಟ್ ಓದ್ಕೊಂಡೆ ಇದನ್ನು ನೋಡೋಣ, ಅವಾಗಲೇ ನಮಗೆ ಸರಿಯಾಗಿ ಅರ್ಥ ಆಗೋದು. ಭಾವಾರ್ಥ: ಪರಾತ್ಪರ ಸತ್ಯವೇ ಕರ್ತೃ ಮತ್ತೆ ಕರ್ಮ ಎರಡೂ ಆಗಿದೆ. ಕರ್ಮ ಮಾಡೋನು, ಕರ್ತೃಂದೆ ಮಾಡ್ತಾ ಇರೋನು, ಇವೆರಡೂ ಕೂಡ ಭಗವಂತನೇ ಪರಾತ್ಪರ ಸತ್ಯದಿಂದನೇ ಬರುತ್ತೆ, ಬೇರೆ ಬೇರೆ ಅಲ್ಲ, ಎರಡು ಒಂದೇ. ಅಲ್ಲಿ ಗುಣಾತ್ಮಕ ಭೇದವೂ ಇಲ್ಲ. ಸೊ ಯಾವುದೇ ಗುಣಾತ್ಮಕ ಭೇದನೂ ಕೂಡ ಅಲ್ಲಿಲ್ಲ, ಒಂದೇನೆ. ಆದ್ದರಿಂದ ನಿರ್ಗುಣ ಬ್ರಹ್ಮ, ಪರಮಾತ್ಮ, ಭಗವಂತ ಈ ಎಲ್ಲರೂ ಗುಣಾತ್ಮಕವಾಗಿ ಒಂದೇ, ಬೇರೆ ಅಲ್ಲ. ಆ ತತ್ವವನ್ನು ಉಪನಿಷತ್ ಪಂಥದವರು ನಿರಾಕಾರ ಬ್ರಹ್ಮ ಎಂದು, ಹಿರಣ್ಯ ಗರ್ಭರು ಅಥವಾ ಯೋಗಿಗಳು ಅಂತರ್ಯಾಮಿ ಪರಮಾತ್ಮನೆಂದು, ಭಗವತ್ ಭಕ್ತಿ ಪಂಥದವರು ಭಗವಂತನೆಂದು ಸಾಕ್ಷಾತ್ಕರಿಸಿಕೊಂಡಿದ್ದಾರೆ. ಸೊ ಈ 3 ಅವಸ್ಥೆಗಳನ್ನ ಬೇರೆ ಬೇರೆ ಪಂಥದವರು ಅಂದರೆ ಬೇರೆ ಬೇರೆ ಭಗವಂತನ ನೋಡೋ ದೃಷ್ಟಿ ಇರೋರು ಅದೇ ರೀತಿ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಈಗ ಉಪನಿಷತ್ ಪಂಥದವರು ಅಂತ ಇರ್ತಾರೆ. ಸೊ ಭಗವಂತನ ನಿರಾಕಾರ ಅಂತ ಹೇಳೋರು ಉಪನಿಷತ್ತಲ್ಲಿ ಕೆಲವೊಂದು ಕಡೆ ಆ ಥರ ಬರುತ್ತೆ, ಅದಕ್ಕೆ ಆ ಪಂಥದವರು ಅಂತ ಕರೀತಾ ಇದ್ದಾರೆ ಪ್ರಭುಪಾದಲ್ಲಿ. ಸೊ ಇದನ್ನ ನಿರಾಕಾರ ಬ್ರಹ್ಮ ಅಂತ ಹೇಳ್ತಾರೆ. ಬ್ರಹ್ಮನ್ ಅಂದರೆ ಭಗವಂತಂದು, ನಿರಾಕಾರ ಬ್ರಹ್ಮ ಅಂತಂದ್ರೆ ಭಗವಂತಂದು ಪ್ರಭೆ, ಭಗವಂತನ ಮೈಯಿಂದ ಬರ್ತಾರಂತ ಪ್ರಭೆ. ಇದನ್ನು ಕೇಳಿರ್ತೀರಾ, ಇಲ್ಲ ಕೇಳಿಲ್ಲ ಅಂತಂದರೆ ಸರಿ ಕೇಳಿಸ್ಕೊಡಿ. ಇದು ತುಂಬ ಮುಖ್ಯ ತತ್ವ. ಭಗವಂತಂದು 3 ಅವಸ್ಥೆ ಹೆಂಗಿರುತ್ತೆ ಅಂತ ಸ್ವಲ್ಪ ಅರ್ಥ ಆಗೋದು ಸ್ವಲ್ಪ ಕಷ್ಟ. ಈ ನಿರಾಕಾರ ಮತ್ತು ಪರಮಾತ್ಮ, ಭಗವಾನ್ ಅರ್ಥ ಆಗ್ಬಿಡ್ತಾನೆ ಸುಲಭವಾಗಿ. ನಿರಾಕಾರ ಪ್ರಭೆ ಅಂತಂದರೆ ಭಗವಂತನ ಮೈಯಿಂದ ಬರ್ತಾರಂಥ ಜ್ಯೋತಿ, ಬೆಳಕು, ಇದನ್ನ ಪ್ರಭೆ ಅಂತೀವಿ. ಇದು ಮುಖ್ಯವಾಗಿ ಎಲ್ಲಿ ಸ್ಥಿತ ಆಗಿದೆ, ಪ್ರತಿಯೊಂದು ಕಡೆ ಸ್ಥಿತ ಆಗಿದೆ. ಏನು ಖಾಲಿ ಪ್ಲೇಸ್ ಇದೆಯೋ ಅಲ್ಲೆಲ್ಲ ಭಗವಂತಂದು ನಿರಾಕಾರ ಶಕ್ತಿ ಇದೆ. ಈ ಶಕ್ತಿಗೆ ಭಗವಂತನಷ್ಟೇ ಶಕ್ತಿ ಇದೆ. ಯಾವ ರೀತಿ ಅಂತಂದ್ರೆ ಭಗವಂತನ ಪ್ರಭೆ, ಈ ಪ್ರಭೆ ನೋಡಿ, ಈ ಪ್ರಭೆಯಲ್ಲಿ ಅನಂತ ಕೋಟಿ ಬ್ರಹ್ಮಾಂಡ ಈ ಪ್ರಭೆನ ಹೇಳ್ಕೊಂಡು ಬದುಕ್ತಾ ಇರೋದು. ಒಂದಲ್ಲ ಎರಡಲ್ಲ, ಅನಂತ ಕೋಟಿ ಬ್ರಹ್ಮಾಂಡಗಳು, ಏನು ಭೌತಿಕ ಪ್ರಪಂಚ ಬದುಕ್ತಾ ಇರೋದು ಈ ಪ್ರಭೆಯಿಂದ, ಈ ಪ್ರಭೆದ ಶಕ್ತಿಯಿಂದ. ಇದನ್ನ ಈ ಪ್ರಭೆ ಅಂದ್ರೇನು, ಭಗವಂತನ ಮೈಯಿಂದ ಬರ್ತಾರಂತ ಕಿರಣಗಳು ಅಂತ ಇಟ್ಕೊಳ್ಳಿ. ಉದಾಹರಣೆ, ಸೂರ್ಯನ ಕಿರಣಗಳು ಬರ್ತಾ ಇದೆ. ಓಕೆ, ಸೂರ್ಯ ಕಿರಣಗಳು ಬರ್ತಾ ಇದೆ. ಆ ಕಿರಣಗಳನ್ನ ಎಳ್ಕೊಂಡು ಭೂಮಿ ಇಂಥವು ಬದುಕ್ತಾ ಇದ್ದಾವೆ. ಸೂರ್ಯನ ಕಿರಣ ಇಲ್ಲ ಅಂದ್ರೆ ಬದುಕಕ್ಕೆ ಆಗಲ್ಲ. ಒಂದು ದಿನ ಸೂರ್ಯ ಬರಲಿ ಅಂದ್ರೆ ಫಿನಿಶ್, ಮುಗಿದೋಯ್ತು. ಸೊ ಅದೇ ರೀತಿ ಭಗವಂತನ ಮೈಯಿಂದ ಒಂದು ಕಿರಣ ಬರ್ತಾ ಇದೆ. ಈ ಕಿರಣಕ್ಕೆ ಪ್ರಭೆ ಇದೆ, ಅಂದ್ರೆ ಜೀವ ಇದೆ. ಅದನ್ನ ಎಳ್ಕೊಂಡು ಬ್ರಹ್ಮಾಂಡಗಳೆಲ್ಲ ಅದ್ರ ಶಕ್ತಿನ ಎಳ್ಕೊಂಡು, ಒಂದಲ್ಲ ಒಂದು ರೀತಿ ಅದ್ರ ಶಕ್ತಿನ ಎಳ್ಕೊಂಡು ಜೀವನ ಮಾಡ್ತಾ ಇದೆ, ಅಂದ್ರೆ ಬದುಕ್ತಾ ಇದ್ದಾವೆ, ಅದ್ರ ಶಕ್ತಿನ ಪಡ್ಕೋತಾ ಇದ್ದಾವೆ. ಉದಾಹರಣೆ ಯಾವ ಥರ ಅಂದ್ರೆ, ಈ ನಿರಾಕಾರ ಬ್ರಹ್ಮದಿಂದ ಸೂರ್ಯ ಹೇಳ್ಕೊತಾ ಇದ್ದಾನೆ ಶಕ್ತಿ. ಸೂರ್ಯ ಹೇಳ್ಕೊಂಡು ನಮಗೆ ಕೊಡ್ತಾ ಇದ್ದಾನೆ. ಈಗ ಹೆಂಗೆ ಈ ಲೈಟ್ ಉರಿತಾ ಇದೆ, ಈ ಲೈಟ್ ಶಕ್ತಿನ ಪವರ್ ಹೌಸಿಂದ ಹೇಳ್ಕೊಂಡಿದೆ. ಅದು ಪವರ್ ಹೌಸಿಂದ ಹೇಳ್ಕೊಂಡು ನಮಗೆ ಕೊಡ್ತಾ ಇದೆ. ಬಟ್ ಡೈರೆಕ್ಟಾಗಿ ನಮ್ಮ ಪವರ್ ಹೌಸ್ ಕಾಣಿಸ್ತಾ ಇಲ್ಲ, ನಮಗೆ ಬರೀ ಲೈಟ್ ಕಾಣಿಸ್ತಾ ಇರೋದು ಅಲ್ವಾ. ಅದೇ ರೀತಿಯಲ್ಲಿ ಸೂರ್ಯ ನಮ್ಗೆ ಕಾಣಿಸ್ತಾ ಇದೆ, ಸೂರ್ಯ ಕೊಟ್ಟಂಗೆ ಕಾಣಿಸ್ತಾ ಇದೆ. ಅದು ಸೂರ್ಯಂಗೆ ಎಲ್ಲಿಂದ ಬರ್ತಾ ಇದೆ? ಇದು ಈ ನಿರಾಕಾರ ಪ್ರಭೆಯಿಂದ. ಈ ನಿರಾಕಾರ ಪ್ರಭೆಗೂ ಜೀವ ಇದೆ. ಬಟ್ ಭಗವಂತನಿಂದ ಬೇರೆ ಕೂಡ ಬೇರೆ ಅಲ್ಲ ಕೂಡ ಇದು. ಇದನ್ನು ತಿಳ್ಕೊಳ್ಳಿ. ಹೆಂಗೆ ಸೂರ್ಯನ ಉದಾಹರಣೆ ತಗೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ ಕ್ಲಿಯರ್ ಆಗಿ. ಸೂರ್ಯನ ಬೆಳಕು ಬರ್ತಾ ಇದೆ ನಮಗೆ. ಈಗ ಸೂರ್ಯನ ಬೆಳಕನ್ನ ಸೂರ್ಯ ಅಂತೀವ, ಸೂರ್ಯ ಅಲ್ಲ ಅಂತೀವ? ಸೂರ್ಯ ಹೆಂಗಾಗ್ಬಿಟ್ಟ? ಪ್ರಭೆ. ಹಾ, ಸೂರ್ಯ ಅಂತೀರಾ, ಸೂರ್ಯ ಅಲ್ಲ ಅಂತೀರಾ? ಸೂರ್ಯ ಅಂತಾನು ಹೇಳ್ತೀವಿ, ಹೇಳಕ್ಕಾಗುತ್ತಾ ಸೂರ್ಯ ಅಂತಾನೆ? ಈಗ ಹಂಗೆ ಸೂರ್ಯ, ನೀವು ಅಕಸ್ಮಾತ್ ನಿಮ್ಮ ಕಿಟಕಿಯಿಂದ ಕಿರಣ ಬಂತು,
ಏನಂತೀರ? ಸೂರ್ಯ ಬಂದ ಅಂತೀರಾ? ಕಿರಣ ಬಂತ ಅಂತ. ಆದ್ರೆ ಕೂಡ ಕಿರಣ ಸೂರ್ಯ ಇಲ್ಲದೆ ಇದೆನಾ? ಸೊ ಎರಡೂ ಇದೆ ಇಲ್ಲಿ. ಸೂರ್ಯ ಕೂಡ ಸೂರ್ಯ ಅಲ್ಲ ಕೂಡ. ತುಂಬಾ ತುಂಬಾ ಸಣ್ಣ ಸಣ್ಣ ಸೂರ್ಯಗಳು, ಕಣ್ಣಿಗೆ ಕಾಣದಿರಂತ ಸೂರ್ಯಗಳು ಇಲ್ಲಿರವು. ಅಂದ್ರೆ ಇಲ್ಲಿದಾವೆ ತುಂಬಾ ತುಂಬಾ ಸಣ್ಣ ಆಗಿರೋಂಥ, ಅಂದ್ರೆ ಮೈನ್ಯೂಟ್ ಏನಂತ ಹೇಳ್ತೀವಿ, ಲಾಸ್ಟ್ ಫೈನಲ್ ಸ್ಟೇಜ್ ಅಣು ಅಂತಿಲ್ಲ, ಅದು ಆ ಥರ ಅದು ಒಂದು ಇರೋದಿಕ್ಕೇನೆ ಸೂರ್ಯನ ಕಿರಣ ನಮಗೆ ಬರ್ತಾ ಇರೋದು. ಇಲ್ಲಿ ಸೂರ್ಯ ಕೂಡ ಸೂರ್ಯ ಅಲ್ಲ ಕೂಡ ಇದು. ಅದೇ ರೀತಿ ಭಗವಂತನ ಮೈಯಿಂದ ಒಂದು ಪ್ರಕಾಶ ಬರ್ತಾ ಇದೆ. ಆ ಪ್ರಕಾಶ ಏನಾಗಿದೆ? ನಿರಾಕಾರ ಆಗಿದೆ. ಅಂದ್ರೆ ಭಗವಂತನೇ, ಬಟ್ ಭಗವಂತಂದು ರೂಪ ಇಲ್ಲ ಅಲ್ಲಿ. ಸೊ ಇದು ಪ್ರತಿ ಒಂದು ಕಡೆನೂ ಹರಡಿದೆ. ಭಗವಂತನ ಶಕ್ತಿ, ನಿರಾಕಾರ ಶಕ್ತಿ ಇಲ್ದಿರೋ ಜಾಗನೇ ಇಲ್ಲ. ಇದನ್ನ ಭಗವಂತನ ಬ್ರಹ್ಮನ್ ಅಂತ ಹೇಳ್ತೀವಿ. ಇದಕ್ಕೆ ಬ್ರಹ್ಮನ್, ಬ್ರಹ್ಮ ಅಲ್ಲ ಬ್ರಹ್ಮನ್. ಸೊ ಇದು ನಿರಾಕಾರ ಪ್ರಭೆ ಭಗವಂತನಿಗೂ. ಇದು ಎಲ್ಲಿ ಮುಖ್ಯ ಸ್ಥಿತಿ ಎಲ್ಲಿದೆ ಇದು? ಓಕೆ, ಸಪೋಸ್ ಈ ಭಗವಂತ ಈ ಇವ್ರನ್ನ ಕುರ್ತಿ ಜಾಸ್ತಿ ಯಾರು ಧ್ಯಾನ ಮಾಡೋರು ಹೇಳಿ? ಬ್ರಹ್ಮಕುಮಾರಿ ಯಾರು ಮಾಡ್ತಾರೆ, ಮತ್ತೆ ಮುಖ್ಯವಾಗಿ ಮುಸ್ಲಿಮ್ಸ್ ಮಾಡ್ತಾರೆ. ನಮ್ದು ಇವ್ರು ಹೇಳ್ತಿದ್ದೀವಲ್ಲ ಮುಸ್ಲಿಮ್ಸ್, ಅವ್ರು ಭಗವಂತನಿಗೆ ಆಕಾರ ಇಲ್ಲ ಅಂತ. ಮತ್ತೆ ಕೆಲವು ಕ್ರಿಶ್ಚಿಯನ್ಸ್ ಮಾಡ್ತಾರೆ, ಮುಸ್ಲಿಮ್ಸ್ ಪಕ್ಕ ಇದನ್ನೇ ಮಾಡೋದು, ಭಗವಂತನಿಗೆ ಆಕಾರ ಇಲ್ಲ ಅಂತ ಮಾಡ್ತಾರೆ. ಇವ್ರು ಎಲ್ಲಿ ಹೋಗ್ತಾರೆ? ಈ ಅವರು ಮುಕ್ತಿ ಪಡೆದ್ರೆ ಆ ಮುಕ್ತಿನೂ ಇದೆ. ಆ ಮುಕ್ತಿ ಪಡೆದು ಎಲ್ಲಿ ಹೋಗ್ತಾರೆ ಇವರು? ಬ್ರಹ್ಮ ಲೋಕಕ್ಕೆ ಹೋಗಲ್ಲ. ಬ್ರಹ್ಮನಿಂದ ಮೇಲ್ಗಡೆ ಲೋಕಕ್ಕೆ, ವೈಕುಂಠಕ್ಕೂ ನಮ್ಮ ಭೌತಿಕ ಪ್ರಪಂಚಕ್ಕೂ ಮಧ್ಯೆ ಪ್ರಭೆ ಇದೆಯಲ್ಲ, ಇಲ್ಲಿಗೆ ಹೋಗ್ತಾರೆ. ಅಂದ್ರೆ ವೈಕುಂಠ ಧಾಮದಲ್ಲಿ ಧಾಮಕ್ಕೂ ಭೌತಿಕ ಪ್ರಪಂಚಕ್ಕೂ ಮಧ್ಯ ಪ್ರಭೆ ಇದೆಯಲ್ಲ, ಇಲ್ಲಿ ಹೋಗ್ತಾರೆ. ಇಲ್ಲಿಂದ ಆಚೆ ಹೋಗೋದಿಲ್ಲ. ಇಲ್ಲಿ ಹೋದ್ಮೇಲೆ ಆತ್ಮಸ್ವರೂಪಿಗಳಾಗಿರ್ತಾರೆ ಇವರು. ಮನಸ್ಸು ಬುದ್ಧಿ ಅಹಂಕಾರ ಇರುತ್ತೆ. ಪೂರ್ಣ ಪ್ರಮಾಣದಲ್ಲಿ ಭೌತಿಕ ಪ್ರಪಂಚ ತಪ್ಪಿಸ್ಕೋತಾರೆ. ಬಟ್ ವೈಕುಂಠಕ್ಕೂ ಜಾಗ ಇಲ್ಲ, ಇಲ್ಲಿ ಈ ಕಡೆ ಭೌತಿಕ ಪ್ರಪಂಚದಲ್ಲೂ ಇಲ್ಲ. ಮಧ್ಯೆ ಅವರು ಸ್ಥಿತ ಆಗಿರ್ತಾರೆ. ಯಾರು ಸಂಪರ್ಕನೂ ಇರಲ್ಲ ಅವ್ರಿಗೆ. ಯಾಕೆ ಇರಲ್ಲ ಅಂತಂದ್ರೆ, ಲಾಜಿಕ್ ಏನಂದ್ರೆ, ಇವ್ರು ಏನಂತ ಇದು ಮಾಡಿರೋದು? ಯಾರಿಗೂ ದೇಹ ಇಲ್ಲ, ಎಲ್ಲ ನಿರಾಕಾರ ಅಂತ. ಈವನ್ ನಮಗೂ ದೇಹ ಇಲ್ಲ, ಈ ದೇಹ ಬಿಟ್ಟ ಮೇಲೆ ನಾವು ಕೂಡ ನಿರಾಕಾರ ಆಗ್ತೀವಿ. ನಮಗೂ ದೇಹ ಇಲ್ಲ, ಭಗವಂತನಿಗೂ ದೇಹ ಇಲ್ಲ ಅಂತ ಹೇಳಿದ್ದಾರೆ. ಸೊ ಆಯ್ತಪ್ಪ, ಯಾರಿಗೂ ದೇಹ ಇಲ್ಲ ಅಂತಂದ್ರೆ ನೀನು ಹಂಗೆ ತಾನೇ ಇರಬೇಕು. ಸೊ ನಿನಗೂ ದೇಹ ಇಲ್ಲ, ಅವನಿಗೂ ದೇಹ ಇಲ್ಲ, ಇರು ಅಂದ್ಬಿಟ್ಟು ಬಿಡ್ತಾರೆ. ಅದು ತುಂಬಾ ದಿನ ಅದಕ್ಕೆ ಅಲ್ಲಿ ಇರೋಕ್ಕಾಗೋದಿಲ್ಲ. ಕೆಲಸ ಕಾರ್ಯ ಇಲ್ಲ, ಏನಿಲ್ಲ, ಇರೋಕ್ಕಾಗ್ದಿರ ಅದು ವಾಪಸ್ಸು ಮತ್ತೆ ಬರ್ಬೇಕಾಗತ್ತೆ. ಪ್ರಾಬ್ಲಮ್ ಇದು. ಅಲ್ಲಿ ಹುಟ್ಟ ಸಾವಿಂದ ತಪ್ಸ್ಕೊತಾನೆ. ಎಷ್ಟು ಕಾಲ ಬೇಕಾದ್ರೆ ನೀವು ಅಲ್ಲಿ ಇರ್ಬೋದು. ಇದು ಒಂಥರ ಆನಂದ ಸ್ಥಿತಿನೇ ಇದೆ, ಆನಂದ ಇದೆ. ಆನಂದ ಇದ್ರೂ ಕೂಡ ಯಾರ್ದು ಸಂಪರ್ಕ ಇರಲ್ಲ, ಸೇವೆ ಇರಲ್ಲ. ಅಲ್ಲಿ ಆನಂದ ಸ್ಥಿತಿ ಇರುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಸೇವೆ ಇಲ್ಲದೆ ಇರೋದ್ರಿಂದ ಅದಕ್ಕೆ ಇರಕ್ಕಾಗ್ದಿರ ವಾಪಸ್ಸು ಬರ್ಬೇಕಾಗತ್ತೆ. ಸೊ ಇದು ಪ್ರಾಬ್ಲಮ್. ಸೊ ಇದು ನಿರಾಕಾರ ಬ್ರಹ್ಮ. ಅಂದ್ರೆ ಭಗವಂತನಿಗೆ ಇದು ಒಂದು ಆಕಾರ. ಆದ್ರೆ ಈ ಆಕಾರದಿಂದನೇ ಬೇಕಾದ್ರೆ ಭಗವಂತ ಆಕಾರ, ನಿರಾಕಾರದಿಂದನೇ, ಈ ನಿರಾಕಾರ ಬ್ರಹ್ಮನಿಂದನೇ ಭಗವಂತ ಬೇಕಾದ್ರೆ ಆಕಾರ ರೂಪ ಪಡ್ಕೋಬಹುದು. ಚಾನ್ಸ್ ಇದೆ. ಚಾನ್ಸ್ ಅಂದ್ರೆ ಇದೆ, ಚಾನ್ಸ್ ಅಂತಲ್ಲ, ಇದೆ, ಪಡ್ಕೊಬೋದು ರೂಪನ. ಬಟ್ ಭಗವಂತನ ರೂಪ ನಿರಾಕಾರ ರೂಪದಲ್ಲೂ ಕೂಡ ಎಲ್ಲ ಕಡೆ ಇದೆ. ಇದು ಭಗವಂತನ ಮೊದಲನೇ ಸ್ಟೆಪ್. ಭಗವಂತನ ಅರ್ಥ ಮಾಡ್ಕೊಳ್ಳೋದು ಮೊದಲನೇ ಸ್ಟೆಪ್. ಅದು ಇದೇ ತುಂಬಾ ಡಿಫಿಕಲ್ಟ್ ಅರ್ಥ ಮಾಡ್ಕೊಳ್ಳೋದು. ಮೂರನೇ ಸ್ಟೆಪ್ಪೇ ತುಂಬಾ ಈಸಿಯಾಗಿ ಆಗೋದು. ಸೊ ಇದು ಬ್ರಹ್ಮನ್ ಅಂತ, ಭಗವಂತಂದು ನಿರಾಕಾರ ರೂಪದ್ದು ಒಂದು. ಎರಡನೇದು, ಈ ನಿರಾಕಾರ ನಾರ್ಮಲ್ ಆಗಿ ನಿರಾಕಾರ ಇದರಿಂದ ಬಂದಿಲ್ಲ. ಅಂದ್ರೆ ಯಾರು ಇಲ್ದಿರೋ ನಿರಾಕಾರ ಬಂದಿಲ್ಲ. ಇದು ಯಾವುದೋ ಒಂದು ವಸ್ತು, ಯಾವುದೋ ಒಬ್ಬನಿಂದ ಬಂದಿರೋಂಥದ್ದು. ಅವನು ಯಾರಂದ್ರೆ ಪರಮಾತ್ಮ. ಪರಮಾತ್ಮ ಪ್ರತಿಯೊಂದು ಜೀವಿ ರೂಪದಲ್ಲೂ ಕೂಡ ಪರಮಾತ್ಮನಾಗಿ ಭಗವಂತ ಇದ್ದಾನೆ. ಆ ಪರಮಾತ್ಮನಿಂದ ಈ ನಿರಾಕಾರ ಬಂದಿರೋದು ಎರಡನೇ ಸ್ಟೆಪ್. ಅಂದ್ರೆ ಅಲ್ಲಿ ಆಕಾರ ಇರಲಿಲ್ಲ, ಇಲ್ಲಿ ಆಕಾರ ಇದೆ. ಬಟ್ ಸ್ಪಷ್ಟವಾಗಿ ಭಗವಂತನ ನೋಡಕ್ಕಾಗಲ್ಲ. ಪರಮಾತ್ಮನ ರೂಪನ ಯಾರು ಸ್ಪಷ್ಟವಾಗಿ ನೋಡಕ್ಕಾಗೋದಿಲ್ಲ, ಪೂಜೆ ಮಾಡೋಕ್ಕಾಗೋದಿಲ್ಲ. ಪರಮಾತ್ಮನ ರೂಪ ಇಟ್ಕೊಂಡು ನಾವು ಪೂಜೆ ಮಾಡೋಕ್ಕಾಗೋದಿಲ್ಲ. ಸೊ ಆದ್ರೂ ಕೂಡ ಇದು ಒಂದು ಆಕಾರ. ಪ್ರತಿಯೊಂದು ಜೀವಿಲೂ ಕೂಡ ಪರಮಾತ್ಮನ ಆಕಾರದಲ್ಲಿ ಭಗವಂತ ಇದ್ದಾನೆ. ನಾವು ನೋಡಿದಿಲ್ಲ ಪರಮಾತ್ಮನ ರೂಪ, ಭಗವದ್ಗೀತೆ ಮೊದಲನೇ 2ನೇ ಪೇಜಲ್ಲಿ ಇದೆ ನೋಡಿ. ಪರಮಾತ್ಮನ ರೂಪ ಭಗವಂತ ಅದೇ ರೂಪದಲ್ಲಿ ಎಲ್ಲ ಹೃದಯದಲ್ಲೂ ಇದ್ದಾನೆ. ಆದ್ರೆ ಯೋಗಿಗಳು ಕುರಿತು ಇವನ್ನ ಧ್ಯಾನ ಮಾಡ್ತಾರೆ. ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಯೋಗಿಗಳಿಗೆ ಇವನು ಸಿಗಲ್ಲ. ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಪೂಜೆ ಮಾಡೋ ಥರ ಸಿಗಲ್ಲ. ಇವರು ಕೂಡ ವೈಕುಂಠ ಧಾಮಕ್ಕೆ ಹೋಗೋಕ್ಕಾಗೋದಿಲ್ಲ. ಯಾಕೆಂದ್ರೆ ಪರಮಾತ್ಮನ ರೂಪ ವೈಕುಂಠ ಧಾಮದಲ್ಲಿ ಇಲ್ಲ. ಪರಮಾತ್ಮನ ರೂಪ ಒಂದು ವೈಕುಂಠ ಧಾಮದಲ್ಲಿ ಆ ರೂಪ ಇಲ್ಲ. ವೈಕುಂಠ ಧಾಮದಲ್ಲಿ ಪರಮಾತ್ಮಗೆ ಅಂತ ಒಂದು ಪ್ರಪಂಚ ಇಲ್ಲ.
ಆ ರೂಪದ ಪ್ರಪಂಚ ಇಲ್ಲ. ಯಾಕೆಂದ್ರೆ ಈ ಪರಮಾತ್ಮ ರೂಪ ಈ ಭೌತಿಕ ಪ್ರಪಂಚಕ್ಕೆ ಸೀಮಿತ ಆಗಿರೋದು. ಸೊ ಅದರಿಂದ ವೈಕುಂಠ ಧಾಮದಲ್ಲಿ ಇವ್ರಿಗೊಂದು ಪ್ರಪಂಚ ಇಲ್ಲ. ಇವ್ರು ಪರಮಾತ್ಮನ ಕುರಿತು ಧ್ಯಾನ ಮಾಡೋಂಥ ಯೋಗಿಗಳು ವೈಕುಂಠ ಧಾಮಕ್ಕೂ ಹೋಗೋಕ್ಕಾಗೋದಿಲ್ಲ, ಬೇರೆ ಯಾವ್ದಾರ ಒಂದು ರೂಪ ಒಪ್ಕೊಳ್ಳೇಬೇಕು ಅವರು. ಆದ್ರೂ ಕೂಡ ಭಗವಂತನಿಗೆ ಪರಮಾತ್ಮಗೆ ಏನು ವ್ಯತ್ಯಾಸ ಇಲ್ಲ, ಬಟ್ ಟೆಂಪ್ರರಿ ಅಷ್ಟೇ. ಇವರು ಈ ಭೌತಿಕ ಪ್ರಪಂಚಕ್ಕೆ ಸೀಮಿತ. ಈ ಭೌತಿಕ ಪ್ರಪಂಚ ಇಲ್ಲ ಅಂದಾಗ ಈ ಪರಮಾತ್ಮನ ಇರಲ್ಲ, ಮತ್ತೆ ತಿರ್ಗಿ ಎಲ್ಲ ಇದರಲ್ಲಿ ಇವರಲ್ಲಿ ಹೋಗ್ಬಿಡುತ್ತೆ, ಮಹಾವಿಷ್ಣುವಲ್ಲಿ ಹೋಗ್ಬಿಡುತ್ತೆ. ಹೆಂಗ್ ಬಂತು ಹಂಗೇನೆ ವಾಪಸ್ ಹೋಗ್ಬಿಡುತ್ತೆ. ಪರಮಾತ್ಮ ಬಂತು, ಮತ್ತೆ ತಿರ್ಗಿ ಗರ್ಭದಕ್ಕೆ ಸಾಯಿ ವಿಷ್ಣುವಲ್ಲಿ ಹೋಗ್ತು, ಗರ್ಭದಕ್ಕೆ ಸಾಯಿ ವಿಷ್ಣು ಮತ್ತೆ ತಿರ್ಗಿ ಪರಮಾತ್ಮ ಇವನಲ್ಲಿ ಕಾರಣದಕ್ಕೆ ಸಾಯಿ ವಿಷ್ಣುವಲ್ಲಿ ಹೋಗ್ತಾನೆ, ಮಹಾವಿಷ್ಣು ಜೊತೆ ಹೋಗ್ತಾರೆ, ವಿಲೀನ ಆಗ್ತಾರೆ. ಮಹಾವಿಷ್ಣು ಕೂಡ ಸಂಕರ್ಷಣಲ್ಲಿ ಸೇರ್ಕೋತಾರೆ. ಈ ತರ ಅಂದ್ರೆ ಎಲ್ಲಿಂದ ಬಂದ್ರು ಅಲ್ಲಲ್ಲೇ ಹೋಗ್ಬಿಡ್ತಾರೆ. ಸೊ ಈ ವೈಕುಂಠ ಧಾಮದಲ್ಲಿ ಇವ್ರಿಗೊಂದು ಲೋಕ ಇಲ್ಲ, ಬೇರೆ ಎಲ್ಲಾ ಅವತಾರಗಳಿಗೂ ಇದೆ, ಪರಮಾತ್ಮಗೆ ಇಲ್ಲದೆ ಇರೋದ್ರಿಂದ ಈ ಯೋಗಿಗಳು ಕೂಡ ವೈಕುಂಠ ಧಾಮಕ್ಕೆ ಹೋಗಕ್ಕಾಗೋದಿಲ್ಲ. ಅಂದ್ರೆ ಎರಡನೇ ಸ್ಟೆಪ್ಪಲ್ಲಿ ಅರ್ಥ ಮಾಡ್ಕೋತಾರೆ, ಒಬ್ಬ ವ್ಯಕ್ತಿ ಅಂತ ಅದು ಅಸ್ಪಷ್ಟ ರೂಪ, ಪೂರ್ಣ ಪ್ರಮಾಣದಲ್ಲಿ ಪರಮಾತ್ಮನ ಇಟ್ಟು ಪೂಜೆ ಮಾಡೋಕ್ಕಾಗೋದಿಲ್ಲ ನಾವು. ಅದಕ್ಕೆ ಪರಮಾತ್ಮನ ಸೆಕೆಂಡರಿ ನೇಮ್ ಅಂತ ಹೇಳ್ತಾರೆ. ಮುಖ್ಯ ನಾಮ ಅಲ್ಲ, ಅದು ಎರಡನೇ ನಾಮ, ಗೌಣನಾಮ ಅಂತ ಹೇಳ್ತೀವಿ, ಗೌಣನಾಮ. ಸೊ ಅದರಿಂದ ಪರಮಾತ್ಮನ ಒಂದು ಧಾಮ ಇಲ್ಲ ಅಲ್ಲಿ. ಅದರಿಂದ ಯೋಗಿಗಳು ಈ ಪರಮಾತ್ಮನ ಕುರಿತು ಧ್ಯಾನ ಮಾಡ್ತಾರಲ್ಲ, ಅವರು ಕೂಡ ಅಲ್ಲಿ ಹೋಗಕ್ಕಾಗೋದಿಲ್ಲ. ಯಾವುದೋ ಒಂದು ಬೇರೆ ರೂಪನ ಭಗವಂತ ಇನ್ನೊಂದು ಬೇರೆ ರೂಪನ ಒಪ್ಕೊಳ್ಳೇಬೇಕಾಗತ್ತೆ. ಓಕೆ, ಇದು ಪ್ರತಿಯೊಂದು ಹೃದಯದಲ್ಲಿರುವಂಥ ಪರಮಾತ್ಮನ ರೂಪ. ಮೂರನೇದು ಸ್ವಯಂ ಭಗವಂತ ಕೃಷ್ಣ, ಸ್ವಯಂ ಭಗವಂತ ರೂಪದಲ್ಲಿ ಧಾಮದಲ್ಲಿ ಎಲ್ಲದು ಬರ್ತಾ ಇರೋದು. ಈ ಪರಮಾತ್ಮ ರೂಪ ನಿರಾಕಾರ ಬ್ರಹ್ಮ ಬರ್ತಾ ಇರೋದು ಎಲ್ಲಿಂದ? ಈ ಪರಮ ಭಗವಂತನಿಂದ. ಭಗವಾನ್ ಸ್ವಯಂ ಭಗವಾನ್ ತಾನು ಧಾಮದಲ್ಲಿ ನಿತ್ಯ ಸ್ಥಿತನಾಗಿ ಭಗವಂತನಾಗಿ ಇದ್ದಾನೆ, ಅವನಿಂದನೇ ಈ ಮೂರು ರೂಪ ಬಂದಿರೋದು. ಸೊ ಇದು ಭಗವಂತನ ಅರ್ಥ ಮಾಡ್ಕೊಳ್ಳಿರೋಂಥ 3 ಸ್ಟೆಪ್ಗಳು. ಸ್ವಯಂ ಭಗವಂತ ಪೂರ್ಣ ಪ್ರಮಾಣದಲ್ಲಿ ಇದ್ದಾನೆ, ಇವನಿಂದನೇ ಪ್ರತಿಯೊಂದು ಬರ್ತಾ ಇರೋದು, ಇವನಲ್ಲಿ ಪ್ರತಿಯೊಂದು ಅಂತ್ಯ ಆಗುತ್ತೆ ಕೊನೆಗೆ. ನೋಡಿ ಹೇಳ್ತಾರೆ, ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಭಗವಂತ ಅಥವಾ ದೇವೋತ್ತಮ ಪುರುಷ ಎಂಬುದು ಪರಾತ್ಪರ ಸತ್ಯದ ಅಂತಿಮ ಸಿದ್ಧಾಂತ. ಪರಾತ್ಪರ ಸತ್ಯದ್ದು ಅಂತಿಮ ಸಿದ್ಧಾಂತ ಅಂದ್ರೆ ಭಗವಂತ ಕೃಷ್ಣ, ದೇವೋತ್ತಮ ಪರಮ ಪುರುಷ. ಓಕೆ, ಪರಮಾತ್ಮ ಎಂಬುದು ಪರಮ ದೇವೋತ್ತಮ ಪುರುಷನ ಆಂಶಿಕ ಪ್ರತಿನಿಧಿ. ಭಗವಂತಂದು ಆಂಶಿಕ ಅಂದ್ರೆ ಎರಡನೇದಲ್ಲ ಮೂರನೇದಲ್ಲ, ಅಂಶದ್ದು ಪ್ರತಿನಿಧಿ ಯಾರು? ಪರಮಾತ್ಮ. 4ನೇ ಸ್ಟೆಪ್ಪಲ್ಲಿ 5ನೇ ಸ್ಟೆಪ್ಪಲ್ಲೇ ಬರ್ತಾರೆ ಪರಮಾತ್ಮ ಭಗವಂತನಿಂದ. ಸೊ ಆಂಶಿಕ ಪ್ರತಿನಿಧಿ. ನಿರಾಕಾರ ಬ್ರಹ್ಮ ಪರಮ ಪುರುಷನ ತೇಜೋಪುಂಜ. ತೇಜ ಅಂದ್ರೆ ಅವನ ಮೈಯಿಂದ ಬರ್ತಾರಂತ ಕಾಂತಿ, ಬೆಳಕು, ಪುಂಜ ಅದ್ರದ್ದು ಪ್ರಭೆ. ಸೊ ಅದನ್ನ ಹೇಳ್ತಾರೆ ಸೂರ್ಯದೇವನಿಗೆ ಕಿರಣಗಳು ಇದ್ದಂತೆ. ತೇಜೋಪುಂಜ ಅಂದ್ರೇನು? ಸೂರ್ಯದೇವನಿಗೆ ಕಿರಣಗಳು ಇದ್ದಂತೆ. ಈ 2 ಪಂಥಗಳ ಅಲ್ಪಜ್ಞರಾದ ಶಿಷ್ಯರು ಕೆಲವೊಮ್ಮೆ ತಮ್ಮದೇ ಸಿದ್ಧಾಂತವನ್ನು ಬೆಂಬಲಿಸಿ ವಾದ ಮಾಡುತ್ತಾರೆ. ಆದರೆ ಪರಾತ್ಪರ ಸತ್ಯದ ಪರಿಪೂರ್ಣ ದ್ರಾಷ್ಟಾರರು ಮೇಲಿನ 3 ಸ್ವರೂಪಗಳು ವಿವಿಧ ದೃಷ್ಟಿಕೋನಗಳಿಂದ ಕಂಡ ಒಂದೇ ಪರಾತ್ಪರ ಸತ್ಯದ ವಿವಿಧ ಯಥಾದೃಷ್ಟಿ ನೋಟ ಎಂದು ಸರಿಯಾಗಿ ತಿಳಿದಿದ್ದಾರೆ. ಇದನ್ನು ಅರ್ಥ ಮಾಡ್ಕೊಂಡಿರೋಂಥ ಪರಿಪೂರ್ಣ ದ್ರಾಷ್ಟಾರರು, ಭಗವಂತನ ಭಕ್ತರಾಗಿರೋರು ಮತ್ತೆ ಈ ಭಾಗವತಂ ಪ್ರಕಾರ ಅರ್ಥ ಮಾಡ್ಕೊಂಡಿರೋರು, ಈ 3 ಕೂಡ ಒಂದೇ ಅಂತ ಹೇಳ್ತಾರೆ, ಕರೆಕ್ಟು. ಆದರೆ ಇದನ್ನ ಗೊತ್ತಿಲ್ಲದೆ ಇರೋರು ಏನಾಗ್ತಾರೆ, ಈ 3 ಕೂಡ ಬೇರೆ ಬೇರೆ ಹಂತಗಳು ಅಂತ ಹೇಳ್ತಾರೆ. ಒಂದು ರೀತಿಲಿ ಬೇರೆ ಅಂತಾನೆ, ಅಂದ್ರೆ ಸ್ಟೆಪ್. ಇವಾಗ ನಾವು 10ನೇ ಕ್ಲಾಸ್ ಅಂತ ಇಟ್ಕೊಳ್ಳಿ, 10ನೇ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಒಂದು ಹುಡುಗ 1ನೇ ಸ್ಟ್ಯಾಂಡರ್ಡ್ ಇರ್ತಾನೆ, 5, 6ನೇ ಕ್ಲಾಸಲ್ಲಿ ಇರ್ತಾನೆ, 10ನೇ ಕ್ಲಾಸ್ಗೂ ಹೋಗ್ತಾನೆ. ಬಟ್ ಓದ್ತಾ ಇದ್ದಾನೆ, ಅವನು ಓದ್ತಾನೆ ಅಂತ ನಾನು ಹೇಳ್ತಾನೆ. 10ನೇ ಕ್ಲಾಸನ್ನು ಓದ್ತಾನೆ ಅಂತೀವಿ, 1ನೇ ಕ್ಲಾಸನ್ನು ಓದ್ತಾನೆ, 5ನೇ ಕ್ಲಾಸನ್ನು ಓದ್ತಾನೆ. ಬಟ್ ಒಂದೇ ಇದ್ರಲ್ಲಿ ಇದ್ದಾರಾ? ಒಂದೇ ಬುದ್ಧಿಮಟ್ಟದಲ್ಲಿ ಇದ್ದಾರೆ ಎಲ್ಲರೂ? ಬೇರೆ ಬೇರೆ ಬುದ್ಧಿಮಟ್ಟ ತಾನೆ. ಅದೇ ರೀತಿ ಇಲ್ಲಿ ಭಗವಂತ ನಿರಾಕಾರ ತಿಳ್ಕೊಂಡಿರೋರು ಕೆಳಗಡೆ ಮಟ್ಟದಲ್ಲಿದ್ದಾರೆ, ಅವರು ಸ್ವಲ್ಪ ಮುಂದುವರೆದವರು ಇದಕ್ಕೂ ಒಂದು ಮೂಲ ರೂಪ ಯಾವುದೇ ಪರಮಾತ್ಮ ತಿಳ್ಕೊಂಡಿದ್ದಾರೆ, ಅದು ಮೇಲ್ಗಡೆ ಹಂತದಲ್ಲಿ ಇರೋರು. ಇನ್ನು ಇದಕ್ಕಿನ್ನು ಮುಂಚೆ ಇದೆಲ್ಲದಕ್ಕಿಂತ ಒಬ್ಬ ಇದ್ದಾನೆ, ಇವರು ಇದೆಲ್ಲ ಬರೋದು ಇನ್ನೊಬ್ಬನಿಂದ, ಭಗವಂತನಿಂದ. ಅವನು ಸ್ವಯಂ ಭಗವಂತನಾಗಿ ಸ್ಥಿತ ಪೂರ್ಣ ರೂಪದಲ್ಲಿ ಇದ್ದಾನೆ, ಅವನಿಂದ ಬರ್ತಾರಂತ ತಿಳ್ಕೊತಾನೆ. ಸೊ ಅವನು ತಿಳ್ಕೊಂಡಿರೋ ಈ 3 ಅಂತಾನು ತಿಳ್ಕೊಂಡಿರ್ತಾನೆ.
ಕೆಳಗಡೆ ಅಂತ ತಿಳ್ಕೊಂಡಿರೋನು ಮೊದಲನೇ ಎರಡು ಅಂತ ತಿಳ್ಕೊಂಡಿರಕ್ಕೆ ಸಾಧ್ಯ ಇಲ್ಲ, ಎರಡನೇ ಅಂತ ತಿಳ್ಕೊಂಡಿರೋನು ಮೊದಲನೇ ಅಂತ ತಿಳ್ಕೊಂಡಿರಕ್ಕೆ ಸಾಧ್ಯ ಇಲ್ಲ. 5ನೇ ಕ್ಲಾಸ್ ಹುಡುಗ 10ನೇ ಕ್ಲಾಸ್ ಪಾಠನ ತಿಳ್ಕೊಂಡಿದ್ದಾನೆ ಇಲ್ಲ ತಾನೆ? ಅದೇ ರೀತಿ. ಓಕೆ. ಡೈರೆಕ್ಟ್ ಪರಮಾತ್ಮ ತಿಳ್ಕೊಂಡ್ರು ಕೂಡ ಇವೆರಡು ಜ್ಞಾತ ಬಂದ್ಬಿಡುತ್ತೆ ಅವನಿಗೆ. ಆಟೋಮೆಟಿಕ್ ಕೇಳ್ತಾ ಕೇಳ್ತಾ ಇವೆರಡು ಬಂದ್ಬಿಡ್ತವೆ. ಫಸ್ಟ್ ನಾವು ನಿರಾಕಾರ ಪರಮಾತ್ಮ ತಿಳ್ಕೊಂಡ್ರೆ ಅವೆರಡನ್ನ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ತಿಳ್ಕೊಂಡಾದ್ಮೇಲೆ ಗೊತ್ತಾಗುತ್ತೆ ಓಕೆ ಇದು ಹಿಂಗಿದೆ ಅಂತ ತಿಳ್ಕೊಂಡಿದ್ರೆ. ಸೊ ಕೆಲವು ಜನ ಏನ್ ಮಾಡ್ತಾರೆ, ಇದೇ ಸತ್ಯ ಅನ್ಕೊಂಡು ಇದ್ಬಿಟ್ಟಿದ್ದಾರೆ. ಈಗ ಏನ್ ನಿರಾಕಾರ ಬ್ರಹ್ಮನ ಇದ್ ಮಾಡ್ತಾ ಇದಾರೋ ಕೆಲವು ಜನ ನಮ್ಮಲ್ಲೂ ಕೂಡ ಮಾಡ್ತಾ ಇದಾರೆ. ನಿರಾಕಾರ ಇವರು ಶಂಕರಾಚಾರ್ಯ ಫಿಲಾಸಫಿ ಏನ್ ಹೇಳೋದು, ಓಕೆ ಭಗವಂತಂಗೆ ಆಕಾರ ಇಲ್ಲ ಅಂತ ಅಲ್ಲೇ ನಿಂತ್ಬಿಟ್ಟಿದ್ದಾರೆ. ಮುಸ್ಲಿಮ್ಸ್ ಪಂಥದವ್ರು ಏನ್ ಮಾಡ್ತಾ ಇದಾರೆ ಅದೇ ತರ, ಸೊ ಭಗವಂತಂಗೆ ಆಕಾರ ಇಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಈ ತರ ಏನಾಗಿದೆ, ಅವ್ರು ಅದೇ ಇದ್ರಲ್ಲಿ ನಿಂತು ಈಗ ಇವರು ಯೋಗಿಗಳು, ನಮ್ಮ ಯೋಗಿಗಳು ಏನ್ ಮಾಡ್ತಾ ಇದಾರೆ, ಭಗವಂತ ಪರಮಾತ್ಮ ರೂಪ ಅಷ್ಟೇ ಲಾಸ್ಟ್ ಅಂತ ಮುಂದಕ್ಕೆ ಹೋಗಕ್ಕೆ ಇಷ್ಟಪಡ್ತಾ ಇಲ್ಲ. ಸೊ ಆದ್ರೆ ಭಾಗವತ ಪಂಥದವರು, ವೈಷ್ಣವ ಪಂಥದವ್ರು ಏನಿದ್ದಾರೆ, ಮೂರು ಒಂದೇ ಅವಸ್ಥೆಯಲ್ಲಿ ಇರೋದು, ಅಂದ್ರೆ ಸ್ಟೆಪ್ ಇದೆ ಅದಕ್ಕೆ. ಪೂರ್ಣವಾಗಿರೋದು ಅಂದ್ರೆ ಭಗವಂತನು ಅಂತ ತಿಳ್ಕೊಂಡಿರೋದು, ಇದು ಪರ್ಫೆಕ್ಟ್ ಜ್ಞಾನ ಅಂತ. ಓಕೆ. ಭಾಗವತದ ಮೊದಲ ಅಧ್ಯಾಯದ ಮೊದಲ ಶ್ಲೋಕದಲ್ಲಿ ವಿವರಿಸಿದಂತೆ ಪರಸತ್ಯ ಸ್ವಯಂ ಪೂರ್ಣ, ಜ್ಞಾನಮಯ ಮತ್ತು ಸಾಪೇಕ್ಷದಿಂದ ಉಂಟಾದ ಭ್ರಮೆಯಿಂದ ಮುಕ್ತವಾದದ್ದಾಗಿದೆ. ಈ ಸಾಪೇಕ್ಷ ಸಂಬಂಧದ ಜಗತ್ತಿನಲ್ಲಿ ಜ್ಞಾತೃವು ಜ್ಞೇಯವು ಜ್ಞಾತೃ ಅಂದ್ರೆ ತಿಳಿಯುವವನು, ಮತ್ತೆ ಜ್ಞೇಯ ಅಂದ್ರೆ ತಿಳಿಯಬೇಕಾದ ವಸ್ತು ಬೇರೆ ಆಗಿರುವನು. ಆದರೆ ಪರತರ ಸತ್ಯದ ವಿಷಯದಲ್ಲಿ ಜ್ಞಾತೃ ಜ್ಞೇಯಗಳೆರಡೂ ಒಂದೇ ಆಗಿದೆ, ಅದೇ ಆಗಿದೆ. ಇಲ್ಲಿ ಜ್ಞಾತೃ ಅಂತಂದ್ರೆ ತಿಳಿಬೇಕಾದವನು ಯಾರು, ಭಗವಂತ. ಜ್ಞೇಯ ಅಂತಂದ್ರೆ ತಿಳಿಬೇಕಾದಂಥ ವಸ್ತು, ಅವನಿಂದ ಬಂದಂಥ ಬೇರೆ ಬೇರೆ ವಸ್ತುಗಳು. ಸೊ ಇದು ಎರಡೂ ಕೂಡ ಒಂದೇ, ಬೇರೆ ಬೇರೆ ಅಲ್ಲ. ಎಲ್ಲಿ? ಆಧ್ಯಾತ್ಮಿಕ ವಿಷಯದಲ್ಲಿ. ಆದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಈಗ ನಮ್ಮಿಂದ ಬರೋಂಥ ವಸ್ತುಗಳು ನಾವು ಸಪ್ರೇಟ್ ತಿಳ್ಕೋಬೇಕು, ಇಲ್ಲ ನಾನೇ ಬೇರೆ ನನ್ನಿಂದ ಬಂದಂಥ ವಸ್ತುಗಳೇ ಬೇರೆ, ಈ ತರ ಆಗತ್ತೆ ಈ ಭೌತಿಕ ಪ್ರಪಂಚದಲ್ಲಿ. ಅದೇ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಆ ತರ ಆಗಲ್ಲ, ಎರಡು ಒಂದೇ. ಈ ಸಾಪೇಕ್ಷ ಜಗತ್ತಿನಲ್ಲಿ ಜ್ಞಾತೃವು ಚೈತನ್ಯ ಶಕ್ತಿ ಅಥವಾ ಪರಾಶಕ್ತಿಯಾಗಿದೆ. ಜ್ಞೇಯವು ಜಡವಸ್ತು ಅಥವಾ ಅಪರಾಶಕ್ತಿಯಾಗಿದೆ. ಆದ್ದರಿಂದ ಅಲ್ಲಿ ಶಕ್ತಿಯ ತಾರತಮ್ಯಗಳ ದ್ವಂದ್ವವಿದೆ. ಪರಾತ್ಪರ ಸಾಮ್ರಾಜ್ಯದಲ್ಲಾದರೂ ಜ್ಞಾತೃ ಜ್ಞೇಯಗಳೆರಡೂ ಒಂದೇ ಪರಾಶಕ್ತಿಯಾಗಿವೆ. ಪರಾಶಕ್ತಿ ಸಂಪನ್ನನಲ್ಲಿ 3 ಬಗೆಯ ಶಕ್ತಿಗಳಿವೆ. ಅಲ್ಲಿ ಶಕ್ತಿ ಸಂಪನ್ನನಿಗೂ ಶಕ್ತಿಗೂ ಅಂತರವಿಲ್ಲ, ಆದರೆ ಶಕ್ತಿಯ ಗುಣಗಳಲ್ಲಿ ಅಂತರವಿದೆ. ಪರಾತ್ಪರ ಸಾಮ್ರಾಜ್ಯ ಮತ್ತು ಜೀವಿಗಳು ಒಂದೇ ಪರಾಶಕ್ತಿಗೆ ಸೇರಿವೆ, ಆದರೆ ಐಹಿಕ ಜಗತ್ತು ಮಾತ್ರ ಅಪರಾಶಕ್ತಿಯಾಗಿದೆ. ಜೀವಿಯು ಅಪರಾಶಕ್ತಿಯ ಸಂಪರ್ಕದಿಂದಾಗಿ ತಾನು ಅಪರಾಶಕ್ತಿಗೆ ಸೇರಿದವನೆಂಬ ಭ್ರಮೆಯಲ್ಲಿದ್ದಾನೆ. ಆದ್ದರಿಂದ ಅವನಿಗೆ ಐಹಿಕ ಜಗತ್ತಿನ ಜೊತೆಗೆ ಸಂಬಂಧದ ಪ್ರಜ್ಞೆ ಉಂಟಾಗಿದೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಜ್ಞಾತೃ ಜ್ಞೇಯಗಳ ಮಧ್ಯೆ ಅಂತಹ ಭೇದ ಪ್ರಜ್ಞೆ ಇಲ್ಲ, ಆದ್ದರಿಂದ ಅಲ್ಲಿ ಎಲ್ಲವೂ ಒಂದೇ ಆಗಿದೆ. ಸೊ ಜೀವಿ ಏನಾಗಿದ್ದಾನೆ, ಅನಂತ ಕಾಲದಿಂದ ಈ ಭೌತಿಕ ಪ್ರಪಂಚದಲ್ಲಿ ಇದ್ದು ನಾನು ಇದ್ರದ್ದು ಭಾಗ ಅನ್ಕೊಂಡ್ಬಿಟ್ಟಿದ್ದಾನೆ. ಈ ಭೌತಿಕ ಶಕ್ತಿದು ಭಾಗ ಅಂತ ಅವನು ಅನ್ಕೊಂಡ್ಬಿಟ್ಟಿದ್ದಾನೆ. ಅದರಿಂದ ಏನಾಗ್ತಾ ಇದೆ, ಅವನಿಗೆ ಆಧ್ಯಾತ್ಮಿಕ ಶಕ್ತಿದು ಭಾವ ಅವನಿಗೆ ಬರ್ತಾನೆ ಇಲ್ಲ. ನೋಡಿ ಏನ್ ಅನ್ಕೊಂಡ್ಬಿಟ್ಟಿದ್ದಾನೆ, ಓಕೆ ನಾನು ನನಗೆ ಕಾಣ್ತಾರಂತ ವಸ್ತು ಇಷ್ಟೇ ಅಂತ ಪ್ರಪಂಚ ತಿಳ್ಕೊಂಡ್ಬಿಟ್ಟಿದ್ದಾನೆ. ಇದರಿಂದ ಆಚೆ ಏನಿದೆ, ಹೆಂಗಾಗ್ತಿದೆ, ನಾ ಎಲ್ಲಿಂದ ಬಂದೆ, ನಂದು ಒಂದು ಆತ್ಮನ ದೇಹ ಬಿಟ್ಟ ಮೇಲೆ ಏನಾಗ್ತಾ ಇದ್ದೀನಿ, ಇದ್ರ ಬಗ್ಗೆ ಅವನಿಗೆ ಪೂರ್ಣವಾಗಿ ಅವನು ಮರ್ತ ಹೋಗಿದ್ದಾನೆ. ಯಾಕೆ? ಅನಾದಿ ಕಾಲದಿಂದ ಇದ್ರ ಜೊತೆ ಸಂಪರ್ಕ ಬಂದು ಸೊ ಅದನ್ನ ಅರ್ಥ ಮಾಡ್ಕೊಳ್ಳೋದೇ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಜೀವಿಗೆ. ಸೊ ಯಾವಾಗ ಅರ್ಥ ಆಗುತ್ತಿದ್ದು, ಯಾವಾಗ ಅಂತಂದ್ರೆ ಅವನು ಯಾವಾಗ ಈ ಸಂಬಂಧಕ್ಕೆ ಬರ್ತಾನ, ಭಾಗವತ ಸಂಬಂಧಕ್ಕೆ ಯಾವಾಗ ನಮ್ಮ ಭಗವಂತ ಸಂಬಂಧಕ್ಕೆ ಬರ್ತಾನೋ ಅವಾಗ ಅವನಿಗೆ ಅದು ಸ್ವಲ್ಪವಾಗಿ ಅರ್ಥ ಆಗಕ್ಕೆ ಶುರುವಾಗುತ್ತೆ. ಸೊ ಹಂಗ ಅರ್ಥ ಆದ ಮೇಲೆ ಅವನು ಅದನ್ನ ಕಾರ್ಯರೂಪಕ್ಕೆ ತರೀಕೆ ಹೋಗ್ತಾನೆ. ಫಸ್ಟ್ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಅರ್ಥ ಆದ್ಮೇಲೆ ಅದನ್ನ ಕಾರ್ಯರೂಪಕ್ಕೆ ತರೋದು 2ನೇ ಸ್ಟೆಪ್. ಕಾರ್ಯರೂಪದಲ್ಲಿ ತಂದಿದ್ದನ್ನ ಮತ್ತೆ ಬೆಳೆಸೋದು 3ನೇ ಸ್ಟೆಪ್. ಸೊ ಈ ತರ ಯಾವಾಗ ಅವನು ಬೆಳೆಸ್ಕೊಂಡು ಹೋಗ್ತಾನೋ ಅವನು ನಿಜ ಸ್ವರೂಪ, ನಾನು ಈ ಭೌತಿಕ ಪ್ರಕೃತಿಗೆ ಸೇರಿದವನಲ್ಲ, ನಾನು ನಿಜವಾಗಿ ಆತ್ಮ ಅಂತ ಅವನಿಗೆ ದೇಹ ಬುದ್ಧಿ ಹೋಗುತ್ತೆ. ಏನ್ ಬರುತ್ತೆ? ಆತ್ಮದ ಬುದ್ಧಿ ಬರುತ್ತೆ. ಆತ್ಮ ಬುದ್ಧಿ ಬಂದಾಗ ಅವನು ಈ ಕಾರ್ಯನ ಮತ್ತೆ ತಿರುಗಿ ವಾಪಸ್ ನೋಡಲ್ಲ. ಸೊ
ಇಲ್ಲ ಅಂತಂದ್ರೆ ಬರೀ ದೇಹ ಬಿದ್ದರೆ ಸುತ್ತಾಡ್ಕೊಂಡು ಇದೇ ಇದರಲ್ಲಿ ನಾವು ಸುತ್ತಿ ಅವನೇನಾಗ್ತಾನೆ ಮತ್ತೆ ತಿರುಗಿ ಈ ಭೌತಿಕ ಪ್ರಪಂಚದಲ್ಲಿ ಬೀಳ್ತಾ ಇರ್ತಾನೆ. ಸೊ ಇಲ್ವಾ ಅಂದ್ರೆ ಇಳ್ಕೊಂಡಿದ್ದಾನೆ ಯಾವ್ಯಾವುದೋ ಬೇರೆ ಬೇರೆ ದೃಷ್ಟಿ. ಈಗ ನಮ್ಮ ಆಧ್ಯಾತ್ಮಿಕವಾದಿಗಳು ಏನ್ ಅನ್ಕೊಂಡಿದ್ದಾರೆ, ಭಗವಂತ ನಿರಾಕಾರ, ಭಗವಂತ ಪರಮಾತ್ಮ ರೂಪ. ಎಷ್ಟೋ ಜನ ಪರಮಾತ್ಮಗೆ ಯೋಗಿಗಳು ಏನ್ ಮಾಡ್ತಾರೋ ಧ್ಯಾನ ಮಾಡ್ತಾ ಇರೋ ತಮ್ಮಲ್ಲಿರೋ ಕುರಿತು ತಮ್ಮಲ್ಲಿರುವಂತ ಪರಮಾತ್ಮ ಕುರಿತು ಧ್ಯಾನ ಮಾಡ್ತಾ ಇದ್ದಾರೆ. ಅದೇ ಪೂರ್ಣ ಪ್ರಮಾಣದಲ್ಲಿ ಇದನ್ನ ನೋಡಕ್ಕಾಗೋದಿಲ್ಲ ನಾವು ಪರಮಾತ್ಮನ. ಸೊ ಅದರಿಂದ ಈ ಆಂಶಿಕ ರೂಪ ಆಗ್ಲಿ ಈ ಭಗವಂತನ ನಿರಾಕಾರ ಪ್ರಭೆ ಆಗ್ಲಿ ಪೂರ್ಣ ಪ್ರಮಾಣದಲ್ಲಿ ನಮ್ಗೆ ಜ್ಞಾತ ಆಗೋದಿಲ್ಲ. ಸ್ವಯಂ ಭಗವಂತನ ಪಡೆದಾಗ ಮಾತ್ರ ಜೀವಿಗೆ ಆನಂದ, ಸುಖ, ಸಂತೋಷ. ಸೊ ಇನ್ನೆರಡು ಹಂತದಲ್ಲಿ ಮೊದಲನೇ ಎರಡು ಹಂತದಲ್ಲಿ ಇದು ಸಾಧ್ಯ ಇಲ್ಲ ಜೀವಿ. ಒಬ್ಬ ವ್ಯಕ್ತಿ ಮೂರನೇ ಹಂತಕ್ಕೆ ಹೋಗ್ಲೇಬೇಕು, ಭಗವಂತನ ತಿಳ್ಕೊಳ್ಳೋ ಹಂತಕ್ಕೆ ಹೋಗ್ಲೇಬೇಕು. ಅದು ಪರಿಪೂರ್ಣ ಜ್ಞಾನ. ಇದ್ರಲ್ಲೂ ಜ್ಞಾನ ಇದೆ, ಇಲ್ಲ ಅಂತಲ್ಲ. ಇದ್ರಲ್ಲೂ ಕೂಡ ಭೌತಿಕ ಪ್ರಪಂಚ ಬಿಟ್ಟು ತಪ್ಪಿಸ್ಕೋತಾರೆ. ಆದ್ರೆ ಎಲ್ಲಿ ಪೂರ್ಣ ಪ್ರಮಾಣದಲ್ಲಿ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗಕ್ಕಾಗೋದಿಲ್ಲ ಅವರು. ಮತ್ತೆ ತಿರುಗಿ ವಾಪಸ್ ಬಂದು ಏನಾರ ಒಂದು ಭಗವಂತನ ರೂಪ ಒಪ್ಕೊಂಡೇ ಅವರು ಹೋಗ್ಬೇಕು. ಮತ್ತೆ ನಿರಾಕಾರನ ಸಾಧನೆ ಮಾಡೋದು ಕೂಡ ತುಂಬಾ ಕಷ್ಟದ ಕೆಲಸ. ಅದನ್ನ ಮಾಡಿದ್ದಾರೆ ಅಂತಂದ್ರೆ ಸ್ವಲ್ಪ ಸಾಧನೆ ಮಾಡಿದ್ದಾರೆ ಅಂತ ಅರ್ಥ. ಸೊ ಇಲ್ಲಿಗೆ ಬಂದ್ಮೇಲೆ ಅವ್ರಿಗೂ ಅಕಸ್ಮಾತ್ ವಾಪಸ್ ಬಂದ್ರು ಇಟ್ಕೊಳ್ಳಿ, ಅವ್ರಿಗೆ ಒಂದೇ ಕೆಲಸ, ಭಗವಂತನ ಅರ್ಥ ಮಾಡ್ಕೊಳಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಅವ್ರು ಮತ್ತೆ ತಿರ್ಗಾ ಭೌತಿಕವಾಗಿ ವಾದಿಯಾಗಿ ಉಡಲ್ಲ. ಅವರು ಮತ್ತೆ ಭೌತಿಕ ಪೂರ್ಣ ಪ್ರಮಾಣದಲ್ಲಿ ಮುಳುಗೋಗೋ ಥರ ಉಡಲ್ಲ. ಸ್ವಲ್ಪ ಮಟ್ಟಿಗೆ ಆದ್ರೂ ಭಗವಂತನ ಪ್ರಜ್ಞೆ ಇರೋ ಥರನೇ ಉಡೋದು, ಭಗವಂತನ ಭಕ್ತಿ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ. ಯಾಕೆಂದ್ರೆ ನಿರಾಕಾರ ಬ್ರಹ್ಮಂದು ಮೊದಲನೇ ಸ್ಟೆಪ್ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಅದ್ರ ಮುಂದುವರೆದ ಭಾಗನೇ ಬರ್ಬೇಕು ಅವ್ರಿಗೆ. ಸೊ ಅದ್ರ ಬಗ್ಗೆ ಚಾನ್ಸ್ ಸಿಗುತ್ತೆ. ಅದರಿಂದ ಈ ತರ 3 ಸ್ಟೆಪ್ಪಿಂದ ಇದನ್ನ ಅರ್ಥ ಮಾಡ್ಕೋತಾರೆ ಯಾರು ವೇದಾಂತಿಗಳು. ಈ 3 ಸ್ಟೆಪ್ ಈ ತರ ಕಲ್ಪನೆ ಮಾಡ್ಕೊಳಕ್ಕೂ ಆಗಲ್ಲ. ಈಗ ರೂಪ ಇದ್ರೆ ಅವ್ರು ನೋಡಿ ನಾವು ಇದ್ ಮಾಡ್ಬೋದು. ಭಗವಂತನ ಕಲ್ಪನೆ ಮಾಡ್ಕೊಂಡು ಕಲ್ಪನೆನೇ ಇಲ್ಲ ಅಲ್ಲಿ. ಇಲ್ವೇ ಇಲ್ಲ ಅಂತ ಹೇಳೋದು. ಕಲ್ಪನೆ ಇಲ್ಲ, ಇಲ್ವೇ ಇಲ್ಲ. ಭಗವಂತನ ಒಂದು ಆಕಾರ ಇಲ್ವೇ ಇಲ್ಲ. ಆಕಾರ ಕೊಡಕ್ಕಾಗಲ್ಲ ನಾವು. ಭಗವಂತ ಅಷ್ಟು ದೊಡ್ಡವನು, ಭಗವಂತ ತುಂಬಾ ದೊಡ್ಡವನು, ಆಕಾರ ಕೊಡಕ್ಕಾಗಲ್ಲ ನಾವು ಅಂತ ಹೇಳ್ತಾರೆ. ಆದ್ರೆ ಪೂರ್ಣ ಸ್ಪಷ್ಟತೆ ಜ್ಞಾನ ಇಲ್ಲದೆ ಇರೋದ್ರಿಂದ ಭಗವಂತ ಒಬ್ಬ ಇದ್ದಾನೆ, ಭಗವಂತ ಒಂದು ಆಕಾರ ಇದೆ ಅಂತ ನಾವು ಒಪ್ಕೋತಾ ಇದೀವಿ. ಆದ್ರೆ ನಮ್ ತರ ದೇಹ ಅಲ್ಲ, ನಮ್ ತರ ಇದಲ್ಲ. ಒಂದು ಆಧ್ಯಾತ್ಮಿಕ ದೇಹ ನಮ್ದಾದ್ರೆ ಭೌತಿಕ ದೇಹ. ಇದನ್ನ ಹೇಳ್ಬೋದು ಅಷ್ಟೇ. ಓಕೆ, ಎಲ್ಲಿಗೆನಿಸನ ಭಗವದ್ಗೀತಾ ಶ್ರೀಮದ್ ಭಾಗವತಂ ಕೀ ಜಯ, ಶ್ರೀಲ ಪ್ರಭುಪಾದ ಕೀ ಜಯ. ಹರೇ ಕೃಷ್ಣ. ಏನಾರ ಪ್ರಶ್ನೆ ಇದ್ರೆ ಮಾಡ್ಬೋದು. ಏನಾರ ವಿಚಾರನ ಗೊತ್ತಿರೋದಿದ್ರೆ ಇದು ಬಿಟ್ಟು ಏನಾರ ಗೊತ್ತಿದ್ರೆ ಹೇಳ್ಬೋದು ನೀವು. ಹರೇ ಕೃಷ್ಣ ಪ್ರಭು, ದಂಡ ಪ್ರಭು